ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಇಂತಹ ನಿರ್ಮಲ ಮನದ ವ್ಯಕ್ತಿ ನನ್ನ ನಿರ್ಮಲೆಯ ಕಡಿಯುವುದು ನಮ್ಮ ಪೂರ್ವಜನ್ಮದ ಪುಣ್ಯ. ಅಂತೂ ನನ್ನ ಬಹಳ ದೊಡ್ಡದಾದ ಜವಾಬ್ದಾರಿಯನ್ನು ನೀನು ಕಡಿಮೆ ಮಾಡಿಬಿಟ್ಟೆ ನೋಡು ಗೆಳೆಯ. ನಿನ್ನ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಉಪಕಾರ ಏನು ಬಂತು ಶಶಿಧರ್? ನೋಡು, ಇದರಲ್ಲಿ ಉಪಕಾರ ಏನಿಲ್ಲ. ನಿಲ್ದೆಗೆಷ್ಟು ಅವಕಾಶ ಇದೆಯೋ ಅದು ಕೂಡ ನನಗೂ ಕೂಡ ಅಷ್ಟೇ ಅಧಿಕಾರವಿದೆ. ನಿರ್ಮಲ, ತೆಗೆದುಕೋ ಈ ಯುವಕನ ಫೋಟೋ ನೋಡು. ಬಾಳಿನ ಉದ್ದಕ್ಕೂ ನೀನು ಅವನ ಕೈ ಹಿಡಿದು ಬಾಳ್ಬೇಕಾದರೂ ನೀನಮ್ಮ. ಮನಸ್ಸಿದ್ದರೆ ನೀನು ಒಪ್ಪಿಗೆ ಅಂತ ಸೂಚಿಸು, ಇಲ್ಲದಿದ್ದರೆ ಈಗಲೇ ಹೇಳಿಬಿಡು. ನೋಡಿದೇನು ಶಶಿಧರ್, ಅವಳ ಮಗುನಗೆ ಹೇಳ್ತಾ ಇದೆ ಆ ಹುಡುಗ ಒಪ್ಪಿಗೆ ಇದ್ದಾನಂತ ಹೇಳಿ. ಹಾಗಾದ್ರೆ ಇನ್ನು ತಡ ಮಾಡುವುದೇಕೆ? ಮುಂದಿನ ಕಾರ್ಯವನ್ನು ನೋಡೇ ಬಿಡುವ. ಯಾಕಂದ್ರೆ ಆ ಹುಡುಗ ನಾಳೆನೇ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ನಿರ್ಮಲೆಯನ್ನ ನೋಡ್ಲಿಕ್ಕೆ. ಸರಿ ಬಿಡು, ಶುಭಸ್ಯ ಶೀಘ್ರಂ. ಆದಷ್ಟು ಬೇಗ ಮದುವೆ ತಯಾರಿ ಮಾಡೋಣ. ಮನೆ ಹೋಗೋಣ ನಿರ್ಮಲ, ಬರ್ತೇವೆ. ಆದಷ್ಟು ಬೇಗ ಮದುವೆ ಬಗ್ಗೆ ತಯಾರಿ. ನನ್ನ ತಂಗಿಯನ್ನು ನೋಡಲು ನಾಳೆ ಬರ್ತಾನ ಮೇಲೆ ಅವಳಿಗೆ ಒಂದು ಒಳ್ಳೆ ಸೀರೆಯನ್ನು ಕೊಡಿಸ್ಬೇಕಾಗಿದೆ. ನಾನು ನಿನ್ನೊಟ್ಟಿಗೆ ಬರ್ತೇನೆ. ನಡಿ ಬಾ, ಹೋಗುವ. ಹಾಗೆ ನನ್ನ ಕೈಯನ್ನ ಹಿಡಿಯಲಿರುವ ಇವರು ಭಾವಚಿತ್ರದಲ್ಲಿಯೇ ಇಷ್ಟೊಂದು ಮನಮೋಹಕವಾಗಿ ಸುಂದರವಾಗಿ ಕಾಣುತ್ತಿರಬೇಕಾದರೆ ವಾಸ್ತವ್ಯದಲ್ಲಿ ಅವರು ಎಷ್ಟು ಸೌಂದರ್ಯ ಭರಿತರಾಗಿರಬಹುದು. ಯಾರು? ನಾನು ನಿರ್ಮಲ, ನಿನ್ನ ಬಾಳಿನ ಭಾಗ್ಯ ಭಾಸ್ಕರ. ಸಾಕ್ರಿ ನಿಮ್ಮ ಹುಡುಗಾಟಿಗೆ. ಇದು ಹುಡುಗಾಟ ಅಲ್ಲ ನಿರ್ಮಲ, ಸತಿ ಪತಿಗಳ ಪ್ರಣಯ ನಾಟ. ನೋಡು ನಿರ್ಮಲ, ನಾವಿಬ್ಬರು ಹಾಯಾಗಿ ಬಾಳಬೇಕು. ಅದೇ ನನ್ನ ಸಂತೋಷ, ಆಶೆ. ಏನ್ರಿ, ನಿಮ್ಮನ್ನ ಮದುವೆ ಆಗಲು 1000 ರೂಪಾಯಿಗಳ ವರದಕ್ಷಿಣೆಗಳನ್ನು ಕೊಟ್ಟು ಕನ್ಯೆಯರು ತಾನು ಮುಂದು ಎಂದು ಮುಂದೆ ಮುಂದೆ ಬರುತ್ತಿರುವಾಗ ಬಡವಿಯಾದ ನನ್ನ ಕೈ ಹಿಡಿಯನ್ನು ಬಂದಂತಹ ನೀವು ನಿಜವಾಗಿಯೂ ನನ್ನ ದೇವ ಮಾನವರೇ ಸರಿ, ನನ್ನ ದೇವ ಮಾನವರೇ ಸರಿ. ನಿರ್ಮಲ, ನೀನು ಅಂತಸ್ತಿನಿಂದ ಬಡವಳಿರ್ಬೋದು, ಆದರೆ ನಿನ್ನಲ್ಲಿರುವ ರೂಪ ಲಾವಣ್ಯ ಗುಣಕ್ಕೆ ಯಾವುದೇ ಬಡತನವಿಲ್ಲ. ನೋಡು ನಿರ್ಮಲ, ನಾವಿಬ್ಬರು ಮದುವೆಯಾಗಿ ಹಾಯಾಗಿ ನಗು ನಗುತ್ತಾ ಜೀವನದಲ್ಲಿ ಸುಖವಾಗಿ ಬಾಳೋಣ. ಬಾ ನಿರ್ಮಲ.
ಮಲ್ಲಿಗೆ ಹೂವು ಸಂಪಿಗೆ ಹೂವು ಬೇಕಾ? ಎಷ್ಟು ರೂಪಾಯಿ ಕೊಡ್ತೀವಿ? 1 ರೂಪಾಯಿಗೆ ಏನು ಬರುತ್ತೆ? 100 ರೂಪಾಯಿ ಬಾಣ ಕೊಡ್ತೇನೆ. ಹಾಂ, ಬೆಳಗ್ಗೆಯಿಂದ 1 ರೂಪಾಯಿ ವ್ಯಾಪಾರ ಇಲ್ಲ, ಬಂದರೂ ಕೊಡ್ತೀನಿ ಬಾರ. 500 ಬಾರಣ್ಣ. ಬೆಳಗ್ಗೆ ವ್ಯಾಪಾರ ಇಲ್ಲದೆ ಭಾಳ ಬೇಜಾರಲ್ಲಿದ್ದೀನಿ, ಹೂವೇ ತಗೊಳ್ತಾ ಇಲ್ಲ. ಬೇಕಾಕ ಹೂವು? 1 ಬೇಕಾ? ಯಾರು ತಗೊಳ್ತಾನೇ ಇಲ್ಲ ಹೂ ಬೇಕಾ? ಹೂವು ವಯಸ್ಸು ಭಾಳ ಆಗ್ಯಾವನ್ರಿ. ಹಾಂ, ಲೇ ಹುಡುಗಿ, ಪಬ್ಲಿಕ್ ರೋಡ್ ಮೇಲೆ ನಿಂತ್ಕೊಂಡು ನಂದು ಬೇಕಾ ಅಂತ ಕೇಳ್ತಾ ಇದ್ದೆಲ್ಲ, ನಿಂಗೆ ಬುದ್ಧಿಗಿದೆಯಾ? ಪಬ್ಲಿಕ್ಕಿಗೆ ತೊಂದರೆ ಆಗಲ್ವಾ? ಇನ್ನೊಂದು ಸಲ ನೀನು ನಂಗೆ ಬೇಕಾ ಕೇಳಿದ್ರೆ ಹೇಳ್ಕೊಂಡೋಗಿ ಒಳಗಾಗ್ತೇನೆ, ಹುಷಾರ್. ಏನು ನಾನು ಎಳ್ಕೊಂಡು ಹೋಗಿ ಒಳಗಾಕ್ತಾರೋ ಇವರು. ಈಗ ನೋಡ್ರಿ, ನಾನು ಎಳ್ಕೊಂಡು ಹೋಗಿ ಒಳಗಾಕೋ ತಪ್ಪು ಏನು ಮಾಡಿದ್ದೀನಿ? ಇಲ್ಲೋಡಿ ಕುಂಡೆ ಮೇಲೆ ಪ್ಯಾಂಟ್ ನಿಲ್ತಾ ಇಲ್ಲ. ಏನ್ರಿ ಇವರು ಒಳಗಂಡು ಹೋಗುದು? ನೀವು ಒಳಗಾಕೋ ಕೆಪಾಸಿಟಿ ಎಂದೋ ಮುಗಿದೋಗಿದೆ ನಿಮ್ಮದು. ಲೇ ಹುಡುಗಿ, ನಂದು ಪ್ಯಾಂಟ್ ಇಳಿವಾಗಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇವನು ಒಳಗೆ ಹಾಕವನ ಇಲ್ಲ ಅಂತ. ಹೇಗೆ ಗೊತ್ತಾಯ್ತು ನೀವು ಒಳಗೆ ಹಾಕಿಲ್ಲ ಅಂತ? ನಮ್ದು ಹಂಗೆ ಒಳಗೆ ಹಾಕಬೇಕಾದ್ರೆ ಇಳಿತಾನೆ ಇರ್ತದ. ಹೌದಾ? ಸಾಹೇಬ್ರು ನಾನು ಒಳಗೆ ಹಾಕೋದ್ರಲ್ಲಿ ಭಾಳ ಹುಷಾರಿದ್ದಾರೆ ಕಾಣಿಸ್ತದೆ. ಭಾಳ ಅರ್ಜೆಂಟಲ್ಲಿ ಒಳಗೆ ಅನುಭವ ಐತಿ, ನನಗೆ ಅನುಭವ ಐತಿ. ಹೌದಾ? ಲೇ ಹುಡುಗಿ, ಹೇಳ್ರಿ. ನಿನ್ನ ಹೆಸರೇನು? ನನ್ನ ಹೆಸರಾ ಸಿಂಗಾರಿ ಅಂತ. ಓ ಸಿಂಗಾರಿ, ಹೆಸರು ತಕ್ಕ ಚಂದ ಇದೆಯಾ, ಗುಂಡು ಇದೆಯಾ, ಸ್ಮಾರ್ಟ್ ಇದೆಯಾ? ಏನಿರ್ಲಿ, ವ್ಯಾಪಾರ ಆಗಿದ್ಯಾ? ಏನು ವ್ಯಾಪಾರ ರೀ? ಏನು 1 ರೂಪಾಯಿ ವ್ಯಾಪಾರ ಇಲ್ಲ. 4 ಊರು ಸುತ್ಕೊಂಡು ಬಂದ್ರು ಒಂದು ವ್ಯಾಪಾರ ಆಗ್ತಾ ಇಲ್ಲ ನೋಡ್ರಿ. ಹೌದೇನೋ? ಮಾಮ ನೋಡು. ಮತ್ತೆ ನಿಂದು ಚಂದ ನೋಡಿ ವ್ಯಾಪಾರ ಮಾಡಬೇಕಾಗಿತ್ತು ಜನ. ನೀ ಏನು ಎಡವಟ್ಟು ಮಾಡ್ತಾ ಇದ್ದೆ ಕಾಣ್ತದ. ನಾನೇನು ಎಡವಟ್ಟು ಮಾಡೋದ್ರಿ? ಒಂದು ಕೆಲಸ ಮಾಡು, ಹೇಳಿ. ಹೆಂಗಿದ್ದವ್ರ ಹತ್ರ ಹೋಗಬೇಡ, ಏನಿದ್ರು 50 ನಂತರ ಜನರ ಹತ್ರ ಹೋಗು. ಏನೋ ಒಂಥರ ಚಪಲ ಇರ್ತದ ಅಲ್ಲಿ. ಓಹೋ, ನಮ್ಮ ಸಾಹೇಬ್ರು ಬೇರೆ ಥರನೇ ಹೇಳ್ತಾ ಇದ್ದಾರೆ. ಹಾಂ, ಅಲ್ಲ, ಹೆಂಗಿರೋ ಗಾಡಿ ಮೇಲೆ ಹತ್ತಿದ್ರೆ ಮಾತ್ರ ರೀ ಸಾಹೇಬ್ರಾ. ಈ ಮುದುಕಾಗಿರೋ ಗಾಡಿ ಕೆಪಾಸಿಟಿ ಏನಿಲ್ಲ, ಎಲ್ಲ ಇಳಿದ್ ನಿನಗೇನು ಬೇಕು? ಹೂ ಮಾರ್ಬೇಕು ತಾನೇ? ಹೌದ್ರಿ. ಹಂಗಂದ್ಮೇಲೆ ಬಾಕಿ ಎಲ್ಲ ವಿಚಾರ ಬಿಟ್ಟು ಬಿಡು. ಹೌದಾ? ನಾ ಹೇಳಿದ ಕೆಲಸ ಮಾಡಿ, ಇರ್ಲಿ ಬಿಡು. ಹಾಂ, ಇವತ್ತೇನು ವ್ಯಾಪಾರ ಆಗಿದ್ಯಾ? ಏನು ವ್ಯಾಪಾರ ಇಲ್ಲ ಅನ್ನಲ್ರಿ ಸಾಹೇಬ್ರ. 4 ಮೊಳ ಹೂ ತಗೊಳ್ತೀರಾ? ಅಯ್ಯೋ ಸಿಂಗಾರಿ, ಏನು ಹೇಳಿ, ಇನ್ನು ಹೂ ತಗೊಂಡು ಹೋಗಿ ಯಾರಿಗೆ ಮುಡಿಸ್ಲಿ ಸಿಂಗಾರಿ? ಮನೇಲಿ ಹೂ ಮುಡ್ಕೊಳ್ಳೋಲೇ ಇಲ್ವಲ್ವ? ದೇವ್ರ ಫೋಟೋ ಇಲ್ವಾ ಸಾಹೇಬ್ರೆ? ಅಯ್ಯೋ ಸಿಂಗಾರಿ, ಮನೇಲಿ ದೇವ್ರ ಫೋಟೋನು ಇಲ್ಲ. ಯಾಕೆ? ಹೆಣತಿ ಕೊಡ್ಬೇಕಿಲ್ವ? ಅಯ್ಯೋ, ಹೆಂಡತಿ ಹೋದ್ಮೇಲೆ ಮನೆ ಕಡೆ ಹೋಗೋದೇ ಬಿಟ್ಟಿದ್ದೇನೆ. ಹೆಣತಿ ಎಲ್ಲೋದ್ಲು? ಏನು ಹೇಳಿ ಸಿಂಗಾರಿ, ಆ ವಿಷಯ ಬಿಟ್ಬಿಡು. ಏನು ತೊಂದರೆ ಇಲ್ಲ, ಹೊಟ್ಟೆಗೆ ತಣ್ಣೀರು ಹಾಕ್ಕೊಳ್ರಿ. ಇಲ್ಲಿ ಬಿಡು. ನೀ ಬಾ ಸಿಂಗಾರಿ, ನೀ ಬಹಳ ಶಾಣೆ ಇದ್ದಿ, ಎಲ್ಲ ನಿಂಗೆ ಅರ್ಥ ಆಗತ್ತೆ. ಮತ್ತೆ ನಾನು 4 ಊರು ಸುತ್ಕೊಂಡು ಬಂದವಳಲ್ವಾ, ಎಷ್ಟಂದ್ರು ಅಷ್ಟು ಶಾಣೆ ಇಲ್ಲ ಅಂತಂದ್ರೆ? ಸಿಂಗಾರಿ, ಹೇಳಿ ಸಾಹೇಬ್ರೆ. ಶಾಣೆ ಇದ್ದೆ, 4 ಊರು ಸುತ್ತಿ ಬಂದ ಮೇಲೆ 4 ಬಾವಿ ನೀರು ಕುಡ್ದಿರ್ತೀಯ ನೀನು. ಅಂದ ಮೇಲೆ ಚಾಲು ಗಾಡಿನೇ ಇರಬೇಕು. ಈ ಗಾಡಿಯನ್ನ 1 ಸಲ ತಿಳಿಲೇಬೇಕು ನೋಡು. ಟ್ರೈ ಮಾಡ್ತೇನೆ. ಹೇಗೋ ಬರ್ಗೆಟ್ ಹೋಗಿದ್ದೆ ನಾನು, ಒಂದು ಚಾನ್ಸ್ ಸಿಗಲಿ ನೋಡುವ. ಓಹೋ, ನೀವೇನು ಗಾಡಿ ಓಡ್ಸೋಕೆ ನಾನೇನು ಹಳೆ ಸರ್ಕಾರಿ ಕೆಂಪು ಬಸ್ಸಾ, ಹೊಸ ಕಾರ ದಿನ? ಸಿಂಗಾರಿ, ನಿಂದು ಪ್ರೈವೇಟ್ ಗಾಡಿದ್ರೆ ಒಳ್ಳೇದಾಯ್ತು ಬಿಡು, ನಂಗೆ ಬಾಡಿಗೆ ಕೊಟ್ಟು ಬಿಡು, ನಾನೇ ಓಡಿಸ್ತೇನೆ. ನಿಂಗೆ ಗಿರಾಕಿ ಹುಡುಕೋ ಕೆಲಸನೇ ಇಲ್ಲ. ದಿನ ಹತ್ತೀನಿ ಇಳಿತೀನಿ ಸಿಂಗಾರಿ. ಮಾಮ ನೋಡು. ಓಹೋ, ಗಾಡಿ ಹತ್ತೋದ್ರಲ್ಲಿ ಭಾಳ ಶಾನೆ ಇದ್ದಾರೆ. ಬಿಟ್ಬಿಡ್ರಿ ಸಾಹೇಬ್ರ, ನಾನು ಹೋಗ್ತೀನಿ, ದಾರಿ ಬಿಡ್ರಿ, ನಾನು ಹೂ ಮಾರ್ಬೇಕ್ರಿ. ಸಿಂಗಾರಿ, ನನ್ನ ಕೆಪಾಸಿಟಿ ಬಗ್ಗೆ, ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡ ಸಿಂಗಾರಿ. ಹಾಗೆ ಕಾಣ್ತ, ಕೂದಲು ಬೆಳ್ಳಗಾಗಿರ್ಬೋದು, ಮರ ಮುಪ್ಪಾದ್ರೆ ಹುಳಿ ಮುಪ್ಪೆ, ಇಲ್ಲ ಗೊತ್ತಿದ್ದಲ್ವಾ? ಗಾದೆ ಮಾತು. ನನ್ನ ಗಾಡಿ ಬಗ್ಗೆ, ನನ್ನ ಗಾಡಿ ಬಗ್ಗೆ ಟೆನ್ಷನ್ ಮಾಡಬೇಡ. ನಿನ್ನ ಗಾಡಿಯನ್ನ ಒತ್ತಾದ್ರೂ ದೂಡಾದ್ರೂ ಶುರು ಮಾಡ್ತೀನಿ. ಓಹೋ, ಎತ್ತಿ ಒತ್ತಿ ದೂಡು ಸ್ಟಾರ್ಟ್ ಮಾಡ್ತಾರಂತೆ.
ನಂದು ಹೊಸ ಗಾಡಿ ಅದ ರೀ, ಅಲ್ಲಿ ಯಾವ್ದಾದ್ರು ಹಳೆ ಗಾಡಿ ಸಿಗ್ತದ ಅಂತ ನೋಡಿ. ಆ ಗಾಡಿ ಹತ್ತಿದ್ರೆ ನಿಮ್ಗೆ ಹತ್ತಿದ್ರೆ ದುಡೋ ಕೆಲ್ಸನೂ ಇರೋದಿಲ್ಲ, ಸ್ಟಾರ್ಟೂ ಆಗುದು. ಹಾ ಸಿಂಗಾರಿ, ನನ್ನ ಗಾಡಿ ಬಗ್ಗೆ ಕಿಂಡಲ್ ಮಾಡಿಬಿಡ ಸಿಂಗಾರಿ. ನನ್ನ ಗಾಡಿಯನ್ನು ಟೈಮ್ ಟು ಟೈಮ್ ಆಯಿಲ್ ಸರ್ವಿಸ್ ಮಾಡಿ ನಟ್ಟ ಬುಸ್ಸೋ ಏನೇನು ಮಾಡಬೇಕೋ ಮಾಡಿ ಚಂದ ಮಾಡಿ ಮಡ್ಕೊಂಡು ಇಟ್ಕೊಂಡಿದ್ದಾನೆ. ಏನಿದು ಯೂಸ್ ಮಾಡಬೇಕು, ಒಂದು ಅವಕಾಶ ಕೊಟ್ಟು ನೋಡು. ನಿನಗೆ ಗೊತ್ತಿಲ್ಲದೆ ಹತ್ತಿಳ್ದು ಬಿಡ್ತಾನೆ ಸಿಂಗಾರಿ, ಹತ್ತಿಳ್ದು ಬಿಡ್ತಾನೆ. ನೀವು ಎಷ್ಟು ಆಯಿಲ್ ಸರ್ವಿಸ್ ಮಾಡಿದ್ರು ನಿಮ್ಮ ಗಾಡಿ ತುಕ್ಕಿಡದೇ ಇರೋದು ಸಾಹೇಬ್ರ. ಯಾಕಂದ್ರ ನಿಮ್ಮ ಕೆಪಾಸಿಟಿ ಮುಗ್ದಿದೆ, ನೋಡಿದ್ರೆ ಗೊತ್ತಾಗತ್ತೆ. ಅಣ್ಣ ಕೆಪಾಸಿಟಿ ಇಲ್ಲ ಅಲ್ಲ. ಈ ಹುಡುಗಿ ದಾರಿಗೆ ಬರುವಾಗ ಕಾಣ್ತಾ ಇಲ್ಲ, ಹೋಗ್ಲಿ ಬಿಡು. ಅಲ್ಲಿ ತೋರಿಸ್ರಿ. ನಮ್ದು ಹಣೆ ಬರಹ ಬಿಡ್ರಿ ಸಾಕು, ನಾನು ಹೂ ಮಾರಬೇಕು, ನಾ ಹೋಗ್ತೀನಿ. ಇಲ್ಲಿ ಬಿಡು ಸಿಂಗಾರಿ, ಒಂದೆರಡು ಮೊಳ ಹೂ ಕೊಟ್ಟು ಬಿಡು, ತಗೊಳ್ತೇನೆ. ನಮ್ಮ ಏನೋ ಒಂಥರ ಸಾಹೇಬ್ರು chemistry. ಮಾಡ್ತಾರ. ಈ ಹೂವಿನ ನೆಪದಲ್ಲಾದ್ರೂ ಏನೋ ಕೆಮಿಸ್ಟ್ರಿ ಆಗ್ತಾ ನೋಡ್ತೇನೆ. ನಿಲ್ಲು ನಿಲ್ಲು, ನಿಂದು ಸಣ್ಣದೈತಿ, ಸಣ್ಣದು. ಸಾಹೇಬ್ರೆ ನಿಮ್ ಕೈ ಮಾತಾಡಲ್ವಾ? ಯಾವತ್ತು ಆ ಕೋಲೆ ಮಾತಾಡೋದಾ? ನಮ್ದು ಹಂಗೆ ಸ್ಟೇಷನಲ್ಲಿ ನಮ್ ಮಾತಾಡಲ್ಲ, ಏನಿದ್ರು ನಮ್ ಸಣ್ಣನೇ ಮಾತಾಡ್ತದ. ಏನ್ ನಿಮ್ ದೊಣ್ಣೆ ಮಾತಾಡ್ತಾ ಇದ್ರಿ? ಹೂ ಬೇಕು ಅಂತಂದ್ರಿ, ನಾನು ಹೂ ಅಳತೆ ಮಾಡ್ಲಿಕ್ಕೂ ಬಿಡಲ್ಲಲ್ಲ ನಿಮ್ಗೆ. ಸಣ್ಣದೈತ್ರಿ, ಏನು ಕೈ ಹೇಳ್ತೆ. ಓ ಸಾಹೇಬ್ರು ಭಾಳ ತ್ರಾಸ ಕೊಡ್ತಾರ್ರಿ, ಹೂ ಕೊಟ್ಟಷ್ಟೇ ಮಾಡ್ತಾ ಇದಾರೆ ಈಗ. ನಾನು ಕೈ ಅಳತೆಯಲ್ಲೇ ಕೊಡೋದು, ನಿಮ್ ಬಡಗಿ ಅಳತಿಲ್ ನಾ ಕೊಡಂಗಿಲ್ಲ. ನಿಮ್ ಕೋಲ್ ಉದ್ದ ಐತ್ರಿ. ಕೆಪಾಸಿಟಿ ಗೊತ್ತಾಯ್ತಲ್ಲ ಎಷ್ಟು ಉದ್ದ ಐತಂತ. ಸಾಹೇಬ್ರೆ ನಮ್ದ್ ಹಂಗೆ. ಈಗ ನಿಮ್ಗೆ ಹೂ ಬೇಕಾ ಬೇಡ? ಬೇಕು, ಬೇಡ ಆದ್ರೆ ಆಗಿದ್ರೆ ತಗೊಳ್ರಿ. ತ್ರಾಸಕತಿ ಜೀವಕ್ಕೆ ತ್ರಾಸಕತಿ. ಸಿಂಗಾರಿ, ತಗೊಳ್ರಿ. ಸಿಂಗಾರಿ, ಈ ಹೂ ತಗೊಂಡು ಯಾರಿಗೆ ಮುಡಿಸ್ಲಿ? ನಿಂಗೆ ಮುಡಿಸ್ಲಾ? ಅಲ್ಲ, ಇವತ್ತು ನೀವು ತಕೊಂಡು ಗೋಡೆ ಮುಡ್ಸ್ರಿ, ನಾಳೆ ಹೆಣತು ಬಂದ ಮೇಲೆ ಗೋಡೆ ಮುಡ್ಸ್ಕೊಂಡು ಏನು ಮಾಡ್ಲಿ? ಉದ್ಕಡಿ ಎತ್ತಲ? ಅಲ್ಲ ಈಗ ನೀವು ನಂದು ಕಡ್ಡಿಗೆ ಬೆಲೆನೇ ಇಲ್ಲದೆ ಹೋಗಿದೆ, ಅಲ್ಲಿ ಇಟ್ಕೊಂಡು ನಾ ಏನು ಮಾಡ್ಲಿ? ತೊಂದ್ರೆ ಇಲ್ಲ, ಒಂದ್ಸಲ ಹತ್ರಿ, ಆಮೇಲೆ ನಿಮ್ ಹೆಂಡತಿ ನೀವು ಹೂ ತರ್ತೀರಾ ಅಂತ. ಅಯ್ಯೋ ಸಿಂಗಾರಿ, ಆ ಹೆಂಡತಿ ಹೆಸರು ಹೇಳ್ಬೇಡ, ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತದೆ. ಸಿಂಗಾರಿ, ಇನ್ನೊಂದ್ಸಲ ನನ್ನ ಹೆಂಡತಿ ಹೆಸರು ಹೇಳ್ಬೇಡ. ನಳದ್ ನೀರ್ ಹಾಕೊಳ್ರಿ, ಭಾಳ ಇದಾವೆ ದಾರಿ ಮೇಲೆಲ್ಲ. ಸಿಂಗಾರಿ, ಇನ್ನೊಂದ್ಸಲ ಮತ್ತೆ ಉಳಿಸ್ಬೇಡ. ಆ ನಳದ ಹೆಸರು ಹೇಳ್ಬೇಡ. ಆ ನಲ್ಲಿ ಮತ್ತು ನನ್ನ ಹೆಂಡತಿ ಇಬ್ಬರು ಸೇರಿ ನನಗೆ ನಡು ಬೀದಲ್ಲಿ ನಿಲ್ಲಿಸಿದ್ದಾರೆ. ಅದೆರಡು ಇಲ್ಲದೆ ಇದ್ರೆ ನಾ ಈ ಥರ ಇರ್ತಿರ್ಲಿಲ್ಲ, ನಿನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಅವರಿಬ್ಬರು ಸೇರಿ ನನ್ನ ಜೀವನೇ ಮುರಾಬಟ್ಟೆ ಮಾಡಿಬಿಟ್ರು. ಅಲ್ಲ ಸಾಹೇಬ್ರಿಗೆ ಭಾಳ ನೋವಾಗಿದೆ ಕಾಣಿಸ್ತದೆ ನಳ್ಳಿಯಿಂದ. ಅಂತ ತಪ್ಪು ಏನಾಗಿದೆ ರೀ ಅನ್ನೋದು ಹೇಳಿಕ್ ನಾಚಿಕೆ ಆಗ್ತದೆ ಸಿಂಗಾರಿ, ನಾಚಿಕೆ ಹೇಳ್ಬಿಡಿ ಆಗ್ತದೆ. ಸಾಹೇಬ್ರ, ಇಷ್ಟೆಲ್ಲ ಮಾತಾಡಿದೀರ, ಅದನ್ನೊಂದು ಹೇಳಲ್ವಾ? ಅಯ್ಯೋ ಸಿಂಗಾರಿ, ನಿನ್ನ ರೂಪ ನೋಡಿದ್ರೆ ಅಯ್ಯೋ ಎಲ್ಲ ಮನ್ಸು ಹೊರಗೆ ಹೇಳ. ಆಯ್ತು ಹೇಳು. ನೋಡು ಸಿಂಗಾರಿ, ಹಾ ನಾ ಏನೋ ಮಾತಾಡಿದ್ದೇನೆ, ಅದು ಬಿಟ್ಬಿಡು. ಆದರೆ ನನ್ನ ಕೆಲಸದಲ್ಲಿ ಸಿನ್ಸಿಯರ್. ನನ್ನ ಸಾಹೇಬರು ಹೊಸ್ದಾಗಿ ಬಂದಿದ್ರು ನಮ್ಮ ಸ್ಟೇಷನ್ನಿಗೆ, ನಾನು ಊಟ ಕರ್ಕೊಂಡೋಗಿದ್ದೆ ಮನೆಗೆ. ಒಳ್ಳೆ ಬಾಡೂಟ ಹಾಕಿದೆ. ಸಾಹೇಬ್ರಿಗೆ ಖುಷಿಯೋ ಖುಷಿ. ಹನುಮಂತಪ್ಪ, ನಿನಗೆ ಒಂದು ಸ್ಟಾರ್ ಕೂಡಿಸೇ ಬಿಡ್ತೇನೆ, ನೀನು ಡಬಲ್ ಡ್ಯೂಟಿ ಮಾಡಿಬಿಡು. ಅದು ಊರಿನಲ್ಲ, ನಿಮ್ಮ ಮನೆ ಪಕ್ಕದಲ್ಲ, ಹಳ್ಳಿ ಬದಿ ಹೋಗ್ಬಿಡು, ಸಿನ್ಸಿಯರಾಗಿ ಕೆಲಸ ಮಾಡಿಬಿಡುದು. ನಾನು ಆ ಖುಷಿಯಲ್ಲೇ ತಿಂಗಳಗಟ್ಟಲೆ ಹಳ್ಳಿ ಬದಿಗೆ ಡ್ಯೂಟಿ ಮಾಡಿದೆ. ಏನು ಮಾಡೋದು? ಓಹೋ, ಮನೆಗೆ ಹೋಗ್ತಿರ್ಲಿಲ್ಲ? ಮನೆಗೆ ಹೋಗ್ತಿರ್ಲಿಲ್ಲ. ಏನಾದರೂ ಎಮರ್ಜೆನ್ಸಿ, ಏನಾದರೂ ಮೀನು ಮಟನ್ ಏನಾದರೂ ಬೇಕಂದ್ರೆ ನಮ್ಮ ಹೆಂಡತಿಗೆ ನಮ್ಮ ಸಾಹೇಬ್ರೆ ಕೊಟ್ಟು ಬರ್ತಿದ್ರು. ನನಗೆ ಹೋಗೋ ಕೆಲಸನೇ ಇರಲಿಲ್ಲ. ಆಗಿದೆ ಮನೆಯಲ್ಲಿ. ಹವಾಲ್ದಾರ್ ಸಾಹೇಬ್ರಕ್ಕಿಂತ ಅವ್ರ ಸಾಹೇಬ್ರ ಡ್ಯೂಟಿ ಮನೇಲಿ ಜೋರಾಯ್ತು ಅನ್ಸ್ ಕಾಣಿಸ್ತದೆ. ಸಿ ಒಳ್ಳೆಯವರು, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ. ಮತ್ತೆ ಅವ್ರಲ್ವಾ ಮತ್ಯಾರು? ಎಲ್ಲೋ ಅಪರೂಪಕ್ಕೆ, ಇಲ್ಲಿ ಕೇಳು, ಮುಂದೆ ಹೇಳ್ತೇನೆ ಕೇಳು. ಆಯ್ತು ಹೇಳಿ. ಎಲ್ಲೋ ಅಪರೂಪಕ್ಕೆ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಮನೆಗೆ ಹೋಗ್ತಿದ್ದೆ. ಯಾಕಂದ್ರೆ ನಮ್ಮ ಹಳ್ಳಿ ಬದಿಗೆಲ್ಲ ಊಟ ತಿಂಡಿ ಎಲ್ಲ ಸಿಕ್ತಿತ್ತು ಫ್ರೀಯಾಗಿ. ನಾವೇನಾದ್ರು ಫ್ರೀನೇ ಅಲ್ವಾ? ಮತ್ತೆ ಏನಿದೆ ನಮ್ಮ ಕೈ ಕಿಸೆಯಲ್ಲಿ? ಹಾ, ಊಟನೇ ಸಿಕ್ತು ಅಂದ್ರೆ ಅಲ್ಲೇ ಇರ್ತಿದ್ದೆ. ಎಲ್ಲೋ ಅಪರೂಪಕ್ಕೆ ಮನೆಗೆ ಹೋದ್ರೆ ಹೆಂಡತಿ ಕಾಟ, ನೀರಿಲ್ಲ ನಿಮ್ಮನಲ್ಲಿ ನೀರಿಲ್ಲ ಅಂತ ಬಡ್ಕೊಳ್ತಿದ್ರು. ನಾ ಏನು ಮಾಡಿದೆ, ಈ ಹೆಂಡತಿ ಅಪರೂಪ ಹೋಗೋದು ನೆಮ್ಮದಿಲ್ಲ ಅಂತ ಹೆಂಡತಿಗೆ ಹೇಳಿದೆ, ಶಟ್ ಅಪ್ ನೋಡು, ನಾ ಅಪರೂಪಕ್ಕೆ ಬಂದರು, ನಿಂಗೆ ನೀರಿಗೆ ತೊಂದರೆ ಮಾಡೋದಿಲ್ಲ, ಅಲ್ಲಿದ್ದಾನೆ ನಮ್ದು ಆ ಕೇರಿಯಲ್ಲಿ, ನೀರಿಗೆ ಟ್ಯಾಂಕ್ ಹೊಡಿತಾನೆ, ಎಷ್ಟು ಬೇಕಾದ ನೀರು ಹೊಡ್ಕೊ ಅಂತ ಹೇಳ್ದೆ. ಇಲ್ಲೇ ಹತ್ರ ಇದ್ದಾನಂತ. ಹೌದಾ? ಅವನಿಗೆ ಹೇಳಿದೆ, ಹೆಂಡತಿನೂ ಖುಷಿ, ನೀರಿತ್ತು ಕೆಲಸ.
ಆದರೆ ಏನಾಯ್ತು ಸಿಂಗಾರಿ, ಏನಾಯ್ತು? ಸಾಹೇಬ್ರೆ ಇಷ್ಟೆಲ್ಲ ಎಮೋಷನಲ್ ಆಗಬೇಡಿ, ಬೇಜಾರಾಗುತ್ತೆ. ಹೇಳ್ರಿ. ಸಿಂಗಾರಿ, ನಲ್ಲಿ ನೀರೊಡಿಯೋನೇ ಎತ್ತಾಯ್ಕೊಂಡೋದ್ನ ಏನು ಸಾಹೇಬ್ರೆ ಹೆಣ್ತಿನ? ಆ ಬಡ್ಡಿ ಮಗ ನೀರು ಹಾಕೋ ನೆಪದಲ್ಲಿ ನನ್ನ ಹೆಂಡ್ತಿನ ಮನಸ್ಸು ಕೆಡಿಸಿ ಲವ್ ಪವು ಹೇಳಿ ನೀರು ಹಾಕೋದು ಬಿಟ್ಟ, ಅವಳ ತಗೊಂಡು ಪರಾರಿ ಆಗ್ಬಿಟ್ಟ ಸಿಂಗಾರಿ, ಪರಾರಿ ಆಗ್ಬಿಟ್ಟ. ಅಲ್ಲ, ನಮ್ಮಂತ ಒಳ್ಳೆ ಹುಡುಗಿಯರಾಗಿದ್ರೆ ಆ ಥರ ಮಾಡೋದಿಲ್ಲಾಗಿತ್ತು. ನೋಡಿ 20 ವರ್ಷದ ಹುಡುಗ ಎತ್ಕೊಂಡು ನಡೆದು ಬಿಟ್ಟಿದ್ದಾನಂತೆ ಸಾಹೇಬ್. ಏನು ಮಾಡಲಿ? ಅಲ್ಲ ಸಾಹೇಬ್ರೆ, ಅಲ್ಲಿಂದ ತನಕ ಹೆಂಡ್ತಿ ಇಲ್ದ ನನ್ನ ಜೀವನ ನಡುಬಿದ್ದೆಲ್ಲ ಆಗೋಯ್ತು. ಬೇರೆ ಹುಡುಗಿ ನೋಡಿ ಮದ್ವೆ ಆಗ್ಬೇಕಿತ್ತು. ಹೆಂಡ್ತಿ ಹುಡುಕೋದ್ ಪ್ರಯತ್ನ ಮಾಡ್ದೆ ಸಿಂಗಾರಿ. ಮಾಮ ನೋಡು. ನಾನು ಯಾಕೆ ನನ್ನ ಸಾಹೇಬರು ಹಗಲು ರಾತ್ರಿ ಹುಡುಕಿದ್ದಾರೆ ನನ್ನ ಹೆಂಡ್ತಿನ, ಸಿಗ್ಲಿಲ್ಲ. ಅದೇ ಬೇಜಾರದಲ್ಲಿ ಸ್ಟೇಷನ್ ಬಿಟ್ಟು ಹೋದ್ರೆ ಟ್ರಾನ್ಸ್ಫರ್. ಹೌದಾ? ನಿಮ್ಮ ಹೆಂಡತಿ ಸಿಗ್ಲಿಲ್ಲ ಅಂತ ಅವರೇ ಹೋದ್ರ? ಹೌದು. ಇಲ್ಲೇ ಬಿಡು ಸಿಂಗಾರಿ. ಆಯ್ತು ಬಿಡಿ ಸಾಹೇಬ್ರ. ಈಗ ಏನಿಲ್ಲ. ಬೇರೆ ಯಾವ್ದಾದ್ರು ಹುಡುಗಿ ಮದ್ವೆ ಆಗ್ಬಿಡ್ರಿ, ಪಾಪ ನಿಮ್ ಜೀವನ. ಸಿಂಗಾರಿ, ನನ್ನ ಮನಸ್ಸಿದ್ದ ಮಾತು ನಾನು ಹೇಳೇ ಬಿಟ್ಟೆ, ನಿನ್ನ ಬಾಯಲ್ಲಿ ಬಂದ್ಬಿಡ್ತು. ಶುಭಗಳಿಗೆ ಸಿಂಗಾರಿ. ಹೇಳ್ಬಿಡ್ರಿ. ಒಂದು ಹುಡುಗಿ ನೋಡಿದ್ದೇನೆ ಇಲ್ಲೇ. ಇಲ್ಲಿ ಎಲ್ಲರೂ ಇದಾರಾ? ಅಲ್ಲಿಲ್ಲ. ಮತ್ತೆ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಅದಿರ್ಲಿ, ಅಲ್ಲೇ ಇರ್ಲಿ. ಇಲ್ಲೇ ಇರೋದಾ? ಇಲ್ಲಿ ಬಾ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಕಾಣ್ತಾ ಇದೆಯಾ? ನೋಡು. ಛೀ ಸಾಹೇಬ್ರ, ಹುಡುಗಿ ಹುಡುಕ್ತಿರೋ ಹುಡುಗಿ ನಾನಾ? ಮಾಮ ಏನ್ ನೋಡು. ಮಾತಾಡಕತ್ತೀರಿ ಸಿಂಗಾರಿ, ಬೇಜಾರು ಮಾಡಬೇಡ, ನಿಂಗೆ ನಷ್ಟ ಆಗಲ್ಲ. ನಾನು ಸಿದ್ದರಾಮಯ್ಯ ಥರ 4 ಗ್ಯಾರಂಟಿ ಕೊಡ್ತೇನೆ ನಂಗೆ ಮದುವೆ ಆದರೆ. ಮದ್ವೆ ಆದ್ರ? ನಾನು ಕಡಿಮೆನಲ್ಲ, ಹವಾಲ್ದಾರ್ ಹನುಮಂತಪ್ಪ. ಸಿದ್ದರಾಮಯ್ಯಂದ್ರಕ್ಕಿಂತ ಹೆಚ್ಚು ಗ್ಯಾರಂಟಿ ಕೊಡ್ತೇನೆ. ಹೇಳಿ. ಅವ್ರದ್ದು ಗ್ಯಾರಂಟಿ ರಾಶಿದನ್ನು ಇರಲಿಕ್ಕಿಲ್ಲ. ನಂದು ಗ್ಯಾರಂಟಿ ನಾ ಸಾಯೋ ತನಕ ಇರ್ತದೆ, ನೀ ಸಾಯೋ ತನಕ ಇರ್ತದ. 4 ಗ್ಯಾರಂಟಿ ಕೊಡ್ತೇನೆ, 4 ಭಾಗ್ಯ. ಯಾವ್ಯಾವ್ದು? ಒಂದು ಪೆನ್ಷನ್ ಭಾಗ್ಯ, 1000 ರೂಪಾಯಿ ಬರುವಂಥ ಪೆನ್ಷನ್ ಭಾಗ್ಯ. ಮತ್ತೊಂದು? 2 ಹೇಳಿ. PF ಭಾಗ್ಯ, ಲಕ್ಷಾಂತರ ರೂಪಾಯಿ ಬರ್ತದೆ. 3ನೇದು ಹೇಳಿ. ಆಸ್ತಿ ಭಾಗ್ಯ, ಎಲ್ಲ ನಿಂದೆ ಮದುವೆ ಆದ್ಮೇಲೆ. ನಂಗೆ ಕೊಡ್ತೀರಾ? 4ನೇದು ನಾಲ್ಕನೇದು ಯಾವ? ನಂಗೆ ನಾಚಿಕೆ ಆಗ್ತದೆ. ಅಯ್ಯೋ, ನಾಚಿಕೆ ಪಡುವಂಥದ್ದೆಲ್ಲ ಏನೂ ಇಲ್ಲ. 3 ಹೇಳಿದ್ರಲ್ಲ, 4ನೇದು ಯಾಕೆ ಬಿಡ್ತೀರಿ? ನೀನು ಸಹಕಾರ ಕೊಟ್ರೆ ಸಂತಾನ ಭಾಗ್ಯ. ಸಾಹೇಬ್ರು ಬಾಳ ಮುಂದಿದಾರ. ಆಯ್ತು, ನಾನು ನಿಮ್ಮ ಮದ್ವೆ ಆಗೋಕ್ ಒಪ್ತೀನಿ. ಫಸ್ಟ್ 3 ಭಾಗ್ಯ ಈಡೇರ್ತೀನಿ ನಂದ, 4ನೇ ಭಾಗ್ಯ ನಾನು. ಸಿಂಗಾರಿ, ಒಂದು ಕೆಲಸ ಮಾಡು. 1 2 3 4 ಭಾಗ್ಯ ಇದೆಲ್ಲ ರಿವರ್ಸ್ ಬಾ. 4ರಿಂದ 1ಕ್ಕೆ ಸ್ಟಾರ್ಟ್ ಮಾಡುವ. ಈ ಆಟಕ್ಕೆ ನಾ ಬರೋದಿಲ್ಲ ಸಾಹೇಬ್ರೆ. 4 3 2 1 ಎಲ್ಲೂ ಇಲ್ಲ. 1 2 3 4 ಅಲ್ಲೇನ್ರಿ? ಆಯ್ತು ಸಿಂಗಾರಿ, ನಂದು ಕೂಡ ಎಲ್ಲ ನೋಡಿ ಹುಡುಕ್ ಸಾಕು ಬರ್ಗೆಟ್ ಹೋಗಿದ್ದೇನೆ. ಆಯ್ತು. ನೀ ಸಿಕ್ಕಿದೆ ಚಾನ್ಸ್ ಅಂತ ನೀ ಹೇಳಿದ್ದಕ್ಕೂ ಓಕೆ ಹೇಳ್ತೇನೆ. ಆಯ್ತು ಸಿಂಗಾರಿ, ಇದೇ ಖುಷಿಯಲ್ಲಿ. ವಯಸ್ಸು ಭಾಳ ಆಗ್ಯಾವ. ಸಾಹೇಬ್ರು ಬಾಳ ಖುಷಿ ಹೋಗ್ಯಾರ. ನೋಡುವ ಮುಂದೆ ಏನ್ ಮಾಡ್ತಾರೆ. ಅಂಥದ್ರಲ್ಲಿ ಅವಮಾನ ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ಖಂಡಿತ ಇಲ್ಲ. ದೊಡ್ಡ ದೊಡ್ಡ ರಾಜಕೀಯ ಪುಡಾರಿಗಳು ಈ ವಜ್ರಕಾಂತ್ ಬೇಕು, ಮಂತ್ರಿಗಳಿಗೆ ಈ ವಜ್ರಕಾಂತ್ ಬೇಕು, ಮಾಜಿ ಸಚಿವರಿಗೆ ಈ ವಜ್ರಕಾಂತ್ ಬೇಕು, ಮಾಜಿ MLAಗಳಿಗೆ ಈ ವಜ್ರಕಾಂತ್ ಬೇಕು, ಹಾಲಿ MLAಗೆ ಈ ವಜ್ರಕಾಂತ್ ಬೇಕು. तकदीर लिखता है परमेश्वर, अगर
ದುಡ್ಡು ಕೊಡಬೇಕು, ಹೆಂಡನೂ ಕೊಡಬೇಕು, ಹೊಟ್ಟೆ ತುಂಬ ಊಟನೂ ಕೊಡ್ತೀನಿ. ಸಂದರ್ಭ ಬಂದರೆ ಪಕ್ಕದ ಮಲಗಲಿಕ್ಕೆ ಹೆಣ್ಣು ಕೊಡ್ತಾನೆ. ಆದರೆ ಈ ವಜ್ರಕಾಂತನಿಗೆ ಅವಮಾನ. ನೂರಾರು ಹೆಣ್ಣುಗಳನ್ನ ನನ್ನ ಕೈ ಚಳಕದಲ್ಲಿ ಆಡಿಸಿ ಅದೆಲ್ಲ ಅವನ ಹೇರಿದ ಈ ವಜ್ರಕಾಂತನ ಆ ಸೊಕ್ಕಿನ ಹೆಣ್ಣಾದ ನಿರ್ಮಲೆಯಿಂದ ಅವಮಾನ. ಎಲ್ಲೋ ಭಿಕಾರಿಯಾದ ಶಶಿಧರ, ಬಡವರು ಎಂದು ನಿನ್ನ ತಂಗಿಯ ಕೈ ಹಿಡಿಯಲು ಬಂದರೆ ನೀನು ಮತ್ತು ನಿನ್ನ ತಂಗಿ ನನಗೆ ಮಾಡಿದ ಅವಮಾನ. ಏ ಶಶಿಧರ, ನೀನು ಮತ್ತು ನಿನ್ನ ತಂಗಿ ನನಗೆ ಮಾಡಿದ ಅವಮಾನ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ನೀನು ನಿನ್ನ ತಂಗಿಯನ್ನ ಬ್ಯಾಂಕ್ ಉದ್ಯೋಗಿಯಾದ ಆ ನರೇಂದ್ರನಿಗೆ ಕೊಟ್ಟು ನಿನ್ನ ಕೈ ತೊಳೆದುಕೊಂಡನೆಂದು ಹೆಮ್ಮೆ ಪಡಬೇಡ ಶಶಿಧರ. ನೀನು ಮತ್ತು ನಿನ್ನ ತಂಗಿ ನನಗೆ ಮಾಡಿದ ಅವಮಾನ, ಈ ಕೆನ್ನೆಗೆ ಕೊಟ್ಟ ಏಟಿನ ನೋವು ರೂಪವಾಗಿ ನಿನ್ನ ಬಾಳಿನಲ್ಲಿ ಭಯಂಕರ ಬಿರುಗಾಳಿಯ ತೆರೆಗಳನ್ನು ಅಪ್ಪಳಿಸಿದ್ದರೆ ವಜ್ರಕ ಈ ವಜ್ರಕಾಂತ್ ಟ್ರೈನಿಂಗ್ ಪಡೆದುಕೊಂಡು ವಿಲನ್ ಆದವನಲ್ಲ, ಖಳನಾಯಕನಾದವನಲ್ಲ, ತಾಯಿಯ ಗರ್ಭದಲ್ಲಿಯೇ ಖಳನಾಯಕನಾಗಿ ಹುಟ್ಟಿದವನು ಈ ವಜ್ರಕಾಂತ್. ವಜ್ರ ನಿರ್ಮಲೆಯ ಕೈ ಹಿಡಿದಾತ ಆ ನರೇಂದ್ರ ಈ ಕಡೆ ಬರ್ತಾ ಇದ್ದಾನೆ. ಅವನ ಸ್ನೇಹ ಬೆಳೆಸಿ ನನಗಾದ ಸೇಡಿನ ನಾಟಕದ ಪ್ರಥಮಾಂಕ ಇವತ್ತೇ ಪ್ರಾರಂಭಿಸಬೇಕು. ತಮ್ಮ ಪರಿಚಯ? ನಾನು ಈ ಊರಿನ ಅಗರ್ಭ ಶ್ರೀಮಂತ ವಜ್ರಕಾಂತ್ ಅಂತ. ನಾನು ನಿಮ್ಮ ಬ್ಯಾಂಕಿನಲ್ಲಿ ನನ್ನ ವ್ಯವಹಾರ ನಡೀತಾನೆ ಇದೆ. ನಾನು ನನ್ನ ಮದುವೆಗೆ ಎಲ್ಲ ನನ್ನ ಬ್ಯಾಂಕಿನ ಕಸ್ಟಮರ್ಸಿಗೂ ಇನ್ವಿಟೇಷನ್ ಅನ್ನು ಕೊಟ್ಟಿದೆ. ಬಹುತೇಕ ನನ್ನ ಮದುವೆಗೆ ಎಲ್ಲರೂ ಬಂದು ನನ್ನನ್ನು ಹಾರೈಸಿದ್ದಾರೆ. ನಿಮ್ಮ ಮದುವೆಗೆ ಅದೇ ನಿಮ್ಮ ಧರ್ಮಪತ್ನಿಯ ಊರು ಇದೇ ತಾನೆ? ಹೌದು ಹೌದು ವಜ್ರ, ನನ್ನ ಧರ್ಮೀಯ ಪತ್ನಿಯ ಊರು ಇದೆ. ಈ ಊರಿನ ಬಸವೇಶ್ವರ ಹೈಸ್ಕೂಲಿನ ಗುಮಾಸ್ತನಾಗಿರುವ ಶಶಿಧರನ ಏಕೈಕ ತಂಗಿ ನಿರ್ಮಲೆ ನನ್ನ ಧರ್ಮಪತ್ನಿ. ಏನು ನುಡಿತಿರುವಿರಿ ನರೇಂದ್ರ ಅವರೇ? ಶಶಿಧರನ ತಂಗಿ ನಿಮ್ಮಂತ ಜೆಂಟ್ಲ್ಮೆನ್ ಅವರ ಧರ್ಮಪತ್ನಿಯಾಗಿರುವಳೆ ವಿಚಿತ್ರ, ಬಹಳ ವಿಚಿತ್ರ. ಯಾಕೆ ವಜ್ರಕಾಂತ್, ಶಶಿಧರನ ತಂಗಿ ನನ್ನ ಧರ್ಮಪತ್ನಿ ಎಂದಾಕ್ಷಣ ತಾವು ಈಗ ಯಾಕೆ ನಗುತ್ತಿರುವಿರಿ? ಅಲ್ಲಯ್ಯ ನರೇಂದ್ರ, ಹೇರಳ ವರದಕ್ಷಿಣೆಗೆ ಆಸೆಗೆ ಬಲು ಬಿದ್ದು ಓರ್ವ ನಡೆದಗೆಟ್ಟ ಹೆಣ್ಣಿಗೆ ಮದುವೆಯಾಗುವುದು ನೋಡಿ ನಗದೆ ಮತ್ತೇನು ಮಾಡಲಿ? ನಿಮಗೆ ತ್ಯಾಗಮಯ್ಯನ್ನು ಬೇಕು ನರೇಂದ್ರ. ಇನ್ನೊಂದು ಸಲ ನನ್ನ ಹೆಂಡತಿಗೆ ಕಟ್ಟವಳೆ ಎಂದರೆ ನಿನ್ನ ನಾಲಿಗೆ ಸೀಳಬೇಕು. ಕೂಲ್ ಡೌನ್ ಸಿಟ್ಟಾಗಬೇಡ. ವಾಸ್ತವಿಕವಾಗಿ ನಿನ್ನ ಸಂಸಾರದಲ್ಲಿ ಹುಡಿ ಹಿಂಡಲು ನನಗೇನು ಮನಸ್ಸಿಲ್ಲ. ಆದರೆ ನಿರ್ಮಲೆಯ ಹಿನ್ನೆಲೆ ಚರಿತ್ರೆ ನಿನಗಿನ್ನೂ ಗೊತ್ತಿಲ್ಲ. ಹೇಳ್ತೇನೆ ಕೇಳು. ವಯಸ್ಸಿಗೆ ಬಂದ ನಿರ್ಮಲೆ ತನ್ನ ಯೌವನ ಬಾಧೆ ತಾಳಲು ಆಗದೆ ಕಂಡ ಪುರುಷರೊಂದಿಗೆ ಕಾಮ ನಾಟಕವಾಡಿದ ಪತಿತೆ.
ಯಾರು ಕೈ ಹಿಡಿಯಲು ಮುಂದೆ ಬರದೆ ಅವಳನ್ನು ನಿನ್ನ ಕೊರಳಿಗೆ ಕಟ್ಟಿದನು, ಕೈ ತೊಳೆದುಕೊಂಡಿನವನು ಆ ಶಶಿಧರ. ಅಲ್ಲಯ್ಯ ಮಿತ್ರ, ಒಂದು ಹೆಣ್ಣಿಗೆ ಮದುವೆ ಆಗುವುದಾದ್ರೆ, ಅವಳ ಮನೆಯ ಸಂಬಂಧ ಬೆಳೆಸುವುದಾದ್ರೆ 4 ಜನರನ್ನ ಹೇಳಿ ಕೇಳಿ ಮದುವೆ ಆಗಬಾರ್ದೆ? ಸಾಕು ನಿಲ್ಲಿಸೋ ವಜ್ರಕಾಂತ. ಈ ನಿನ್ನ ನುಡಿಗಳನ್ನು, ಈ ನಿನ್ನ ನುಡಿಗಳಿಂದ ನನ್ನ ತಲೆ ಸಿಡಿತಾ ಇದೆ. ಬಡವರು ಎಂದು ಕನಿಕರ ತೋರಿ ನಾನು ತಾಳಿ ಕಟ್ಟಿದ ನಿರ್ಮಲ ಕಾಂಚಿಣಿಯೇ, ಎಲ್ಲಹೋ ಮಿತ್ರದ್ರೋಹಿ, ಸುಶಲೆ ಕನ್ಯೆ ಎಂದು ನನ್ನ ಮನವೊಲಿಸಿ ಓರ್ವ ಗಯ್ಯಾಳಿಯನ್ನು ಕಟ್ಟಿದೆಯಾ ಚಾಂಡಾಲ? ಏನು ಆನಂದ ಚಾಂಡಾಲ. ಆ ಸಮಾಜ ಸೇವಕ ಆನಂದ ನಿಮ್ಮ ಮದುವೆ ಕುದುರಿಸಿದ ವ್ಯಕ್ತಿ ಆ ಆನಂದ. ಹೌದು ವಜ್ರಕಾಂತ, ಅವನೇ ಆ ನಡತೆ ಕಟ್ಟವಳನ್ನು ನನ್ನ ಕೊರಳಿಗೆ ಕಟ್ಟಿದವನು. ನರೇಂದ್ರ, ಆನಂದ ಶಶಿಧರ ಸ್ನೇಹಿತರು. ಆನಂದನಿಗೂ ನಿರ್ಮಲಿಗೂ ಅನೈತಿಕ ಸಂಬಂಧ ಇತ್ತು. ತಾನು ಮಾಡಿದ ಪಾಪದ ಕರ್ಮದ ರಹಸ್ಯ ಎಲ್ಲಿ ಹೊರಗೆ ಬೀಳುತ್ತದೆ ಎಂದು ತಿಳಿದು ಆದಷ್ಟು ಬೇಗ ನಿನ್ನ ಕೊರಳಿಗೆ ಕಟ್ಟಿದ ಆ ಮಿತ್ರ ದ್ರೋಹಿ ನಿನ್ನ ಆನಂದ. ಇನ್ನು ತಡ ಮಾಡಲಾರೆ ವಜ್ರಕಾಂತ. ಇನ್ನೊಂದು ಕ್ಷಣವೂ ಆ ಚಾರಣಿಯನ್ನು ನನ್ನ ಮನೆಯೊಳಗೆ ಇಳಿಸಿಕೊಳ್ಳಲಾರೆ. ಈಗಲೇ ನಾನು ಅವಳನ್ನು ಮನೆಯಿಂದ ಹೊರಹಾಕುವೆ. ಕೂಟ ನೋಡು, ನೀನು ಒಮ್ಮೆಗಲೇ ನೀನು ನಿನ್ನ ಹೆಂಡತಿಯನ್ನ ಮನೆಯಿಂದ ಹೊರಗೆ ಹಾಕಿದರೆ ಜನರ ಅಪವಾದಕ್ಕೆ ನೀನು ಗುರಿಯಾಗಬೇಕಾಗುತ್ತದೆ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ. ಆ ಉಪಾಯ ವಜ್ರಕಾಂತ? ನೋಡು ನರೇಂದ್ರ, ಅದು ಯಾವ ಉಪಾಯವೆಂದರೆ, ಮೊದಲು ಆ ನಿರ್ಮಲೆಗೆ ವರದಕ್ಷಿಣೆಯ ಹಣಕ್ಕಾಗಿ ಛೇಡಿಸು. ಚಿತ್ರಹಿಂಸೆ ನೋಡು. ನೀನು ಕೊಡುತ್ತಿರುವ ಚಿತ್ರಹಿಂಸೆ ತಾಳಲಾರದೆ ಅವಳೇ ಮನೆಟ್ಟು ಹೋಗ್ತಾಳೆ. ಹೌದು ಹೌದು, ನಿನ್ನ ಸಲಹೆ ಯೋಗ್ಯವಾಗಿದೆ ವಜ್ರಕಾಂತ್. ನೀನು ಹೇಳಿದಂತೆ ನಾನು ಮಾಡಿದೆ. ಮಿತ್ರತ್ವ ಅಂದ್ರೆ ಹೀಗಿರ್ಬೇಕು. ನೋಡು, ನಿನ್ನ ಹೆಂಡತಿಯ ವಿಷಯ ಕೇಳಿ ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಅದಕ್ಕೆ ನಿನ್ನ ಮನಸ್ಸು ಶಾಂತಿಪಡಿಸುವ ಒಂದು ಔಷಧ ನೋಡಿ, ಹೋಗೋಣ. ಈ ಸಂಜೆ ಎಷ್ಟೊಂದು ಸುಂದರವಾಗಿದೆ. ಈ ಪ್ರಕೃತಿಯ ವರ್ಣನೆಯನ್ನು ವರ್ಣಿಸಲು ಪದಗಳೇ ಸಾಲಲ್ಲ. ಹಕ್ಕಿಗಳ ಚಿಲಿಪಿಲಿ ಗಾಯನ, ದುಂಬಿಗಳ ಝೇಂಕಾರ, ಹರಿಯುವ ನೀರಿನ ಜುಳು ನಾದ ಎಷ್ಟೊಂದು ರಮಣೀಯವಾಗಿದೆ. ಸಂಜೆಯ ಈ ಮುಸ್ಸಂಜೆಯ ಹೊತ್ತು ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತೆ. ತುಂಬ ಸಮಯ ಆಯಿತು ಬಂದು. ಬರ್ತೇನಂತ ಹೇಳಿದ ಆನಂದ ಇನ್ನೂ ಯಾಕೋ ಬರಲಿಲ್ಲ. ಈ ಗಂಡಸರೇ ಹಾಗೆ, ಬೇಗ ಬರ್ತೀನಿ ಅಂತಾರೆ, ಆದರೆ ಬರುವುದೇ ಇಲ್ವಲ್ಲ. ಎಷ್ಟೊತ್ತಿಗೆ ಬರ್ತಾನೋ ಏನೋ. ಕಣ್ಣಿಗೆ ಹಬ್ಬ. ಚಂದ್ರನ ಭೂಮಂಡಲದಲ್ಲಿ ಮಿಂಚಿನಂತೆ ಹೊಳೆಯುವ ತಾರೆಯಾಗಿ, ಸುವಾಸನೆ ಬೀರುವ ಲತೆಯಾಗಿ, ರೂಪ ಲಾವಣ್ಯ ಸೌಂದರ್ಯದಿಂದ ತುಂಬಿ ತುಳುಕುತ್ತಿರುವ ಮಿಸ್ ಅಶ್ವಿನಿ ಯಾರದೋ ನಿರೀಕ್ಷಿಸಿದ್ದಂತೆ ತೋರುತ್ತದೆ. ಸಟಪ್. ಕಂಡ ಹೆಣ್ಮಕ್ಳ ಜೊತೆ ಈ ಥರ ಮಾತಾಡ್ತೀಯಲ್ಲ ನೀನು, ನಾಚಿಕೆ ಬರಲ್ವಾ ನಿನಗೆ? ನಾಚಿಕೆ ಅನ್ನೋ 3 ಅಕ್ಷರದ ಶಬ್ದ ನನ್ನ ಜೀವಗಾನದಲ್ಲೇ ಬರಲಿಲ್ಲ. ಮೇಷಶ್ವಿನಿ, ನೀನು ನಿರೀಕ್ಷೆಯಲ್ಲಿರುವ ಆ ನಿನ್ನ ಪ್ರಿಯತಮನನ್ನು ಮರೆತು ನನ್ನಂತ ಶ್ರೀಮಂತ ವರ ಕುಮಾರನ ಕೈ ಹಿಡಿದು
ನನ್ನ ಹೃದಯ ಮಂದಿರದ ಪಟ್ಟದ ರಸಿಯಾದರೆ ಸುಖ ಭೋಗ, ಸಿಂಹಾಸನದ ಪಟ್ಟದ ರಸಿಯಾಗುವೆ. ಈ ವಜ್ರಕಾಂತನ ಹೃದಯ ಮಂದಿರದ ಅಧಿದೇವತೆಯಾಗು ನನ್ನ ಪ್ರೇಮದ ಪುತ್ಥಳಿಯ ಅಶ್ವಿನಿ. ವಜ್ರಕಾಂತ್, ನಾನು ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಆಗ್ತೇನೆ ಹೊರತು ನಿನ್ನಂತ ನೀಚನ ಸನಿಹಾಸ ಸುಳಿಯಲ್ಲ. ಅಶ್ವಿನಿ, ನಿನಗೆ ರೂಪ ಯೌವನ ಇದೆ ಎಂದು ಗರ್ವದಿಂದ ಮಾತನಾಡಬೇಡ. ನೋಡೋ, ನೀನು ಮೆಚ್ಚಿದ ಆ ನಿನ್ನ ಸಮಾಜ ಸೇವಕ ಆನಂದನೆಂದು ನನಗೆ ಚೆನ್ನಾಗಿ ಗೊತ್ತು. ನೋಡೋ, ನಾನು ಶ್ರೀಮಂತ. ನೀನು ನನ್ನೊಂದಿಗೆ ಮದುವೆಯಾದರೆ ಐಷಾರಾಮದಿಂದ ನೀನು ಜೀವನ ಸಾಗಿಸಬಲ್ಲ. ವಜ್ರಕಾಂತ್, ನಿನ್ನ ಶ್ರೀಮಂತಿಗೆ ಯಾರಿಗೆ ಬೇಕು? ಅನ್ಯಾಯದಿಂದ ಅಧರ್ಮದಿಂದ ಸಂಪಾದಿಸಿದ ನಿನ್ನ ಹಣ, ಅದರ ಮೇಲೆ ನೀನೇ ಮಲಗಿ ಸುಖ ಮಾಡು. ನನಗದರ ಅವಶ್ಯಕತೆ ಇಲ್ಲ. ನನ್ನ ಪ್ರಿಯತಮ ಬಡವನಾದರೂ ಸರಿ, ನಾನು ಅವನ ಜೊತೆ ಸುಖವಾಗಿ ಬಾಳ್ತೇನೆ. ನಿನ್ನ ಹತ್ರ ಬೇಡ್ಕೋತೀನಿ, ದಯವಿಟ್ಟು ನನ್ನ ಮೇಲಿರೋ ವ್ಯಾಮೋಹವನ್ನು ಬಿಟ್ಬಿಡು. ನೀನೇ ಆ ಆನಂದನ ಮರೆತು ಬಿಡು ಅಶ್ವಿನಿ. ಸರಿಯಾಗಿ ಹಾಕಿಕೊಳ್ಳಲು ಬಟ್ಟೆ ಇಲ್ಲದ ಆ ತಿರುಗನನ್ನು ಕಟ್ಟಿಕೊಂಡು ನೀನು ಯಾವ ಸುಖ ಪಡುವೆ? ನೋಡು, ಕೊಳದಲ್ಲಿರುವ ಈ ಕಮಲದ ಹೂ ಇರ್ತದಲ್ಲ, ಅದು ರಾಜಹಂಸಗಳಿಗೆ ಮಾತ್ರ ಆಶ್ರಯ. ನಿನ್ನಂಥ ಕೂಪ ಮಂಡುಕಗಳಿಗಲ್ಲ, ನೆನ್ಪಿಟ್ಟು. ಹಾಗೆ ಈ ದುಂಬಿಗಳಿರುತ್ತಲ್ಲ, ಅವೆಲ್ಲ ಸುಂದರವಾದ ಹೂಗಳ ಮೇಲೆ ಕುಳಿತು ಸುಗಂಧವನ್ನು ಹೀರತ್ತೆ ಹೊರತು ತಿಪ್ಪೆ ಗುಂಡೆಗಳ ಮೇಲೆ ಕುಳಿತು ದುರ್ನಾಥವನ್ನು ಹೀರಲ್ಲ. ಹಾಗೆ ನೀನು ನನ್ನ ವಿಷಯಕ್ಕೆ ಬಂದರೆ ಸರಿ ಇರಲ್ಲ. ಅಂಡರ್ಸ್ಟ್ಯಾಂಡ್? ನಿನಗೆ ಯೌವನ ಇದೆ ಎಂದು ನೀನು ಮನ ಬಂದಂತೆ ಮಾತನಾಡಬೇಡ. ನೋಡು, ನೀನು ಯಾರಿಗೆ ಮೆಚ್ಚಿದೆ ಅಂತ ನನಗೆ ತುಂಬಾ ಗೊತ್ತುಂಟು. ನಾನು ನಿನ್ನ ಕೈ ಹಿಡಿಯಲು ಬಂದ ನನ್ನನ್ನ ಕೂಪ ಮುಂಡೋಕನೆಂದು ಸಂಬೋಧಿಸಿ ನನ್ನನ್ನು ಅವಮಾನಿಸುತ್ತಿರುವ ನಿನ್ನನ್ನು ಯಾರು ಇಲ್ಲ ಈ ಉದ್ಯಾನವನದಲ್ಲಿ. ನಿನ್ನ ತುಂಬು ದೇಹದ ನಿನ್ನ ಈ ಗುಲಾಬಿ ಬಣ್ಣದ ತುಟಿಯ ನೀ ಆದ ಅಮೃತವನ್ನು ಸವಿದುಕೊಂಡೇ ಹೋಗುವೆ. ವಜ್ರಕಾಂತ್, ನಿನ್ನ ಯಾವ ಆಕ್ರೋಶಕ್ಕೂ ನಾನು ಮನೆಯೋಳಲ್ಲ. ಹಾಗೆ ನಾನು ಓರ್ವ ಇನ್ಸ್ಪೆಕ್ಟರ್ನ ತಂಗಿ ಅನ್ನೋದನ್ನು ಮರಿಬೇಡ. ಅದಲ್ಲದೆ ಹೆಣ್ಣು ಮುನಿದರೆ ಮಾರಿಯಾಗಿ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ, ಎಚ್ಚರ. ನೀನು ಇನ್ಸ್ಪೆಕ್ಟರ್ ಸೋದರಿಯಾದರೇನು, ಮಂತ್ರಿಯ ಮಗಳಾದರೇನು? ಇದೋ ನಾನು ಕಣ್ಣಿಟ್ಟ ಹೆಣ್ಣು ನೀನು. ನಾನು ನಿನ್ನನ್ನು ಬಲತ್ಕರಿಸಿ ಆದರೂ ನನ್ನ ಕಾಮದಾಹವನ್ನು ತೀರಿಸಿಕೊಂಡು ಹೋಗುವೆ. ನಿನ್ಗೆ ಇಂಥ ಹೆಣ್ಮಕ್ಳೇ ಬೇಕೇನೋ? ನಿನ್ನಂತ ಇರೋದ್ರಿಂದ ಈ ಸಮಾಜದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ತನ್ನ ಪ್ರಾಣವನ್ನು ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಣೋ. ನನ್ನ ಮಗನೇ, ನಿನ್ಗೆ ಯಾವಾಗ ಬುದ್ಧಿ ಬರುತ್ತೋ? ಏ ಆನಂದ, ನನ್ನ ಮೇಲೆ ಕೈ ಮಾಡುವಷ್ಟು ಸೊಕ್ಕ ನಿನಗೆ? ನೀನು ಹಾಕಿದ ಗಾಳಕ್ಕೆ ನಾನು ಬಲೆ ಬೀಸಿದೆನೆಂದು ನನ್ನ ಮೇಲೆ ಕೈ ಮಾಡುವಷ್ಟು ಕೊಬ್ಬ ನನಗೆ. ನೋಡ್ತಾ ಇರು, ನಿನ್ನ ಕಣ್ಣೆದುರಿನಲ್ಲಿಯೇ ಅವಳ ಜೀವನವನ್ನು ಹೇಗೆ ತೆಗೆದುಕೊಂಡು ಹೋಗ್ತೇನೆ ಎಂದು. ತುಂಬಾ ಬೇಕಾ ಮಗನೇ ನಿನಗೆ? ಆನಂದ, ನೀನು ನನ್ನ ಮೇಲೆ ಕೈ ಮಾಡಿ ನೀನು ಬಹಳ ತಪ್ಪು ಮಾಡಿದ್ಯಾ.
ಈ ವಜ್ರಖಾನ್ ಸೋಮನಿದ್ರೆ ರಾಮನಾಗ್ತಾನೆ ನಿನ್ನ ಪಾಲಿಗೆ. ಅದೇ ಆವಾಜ್ ಮಾಡಾಯ್ತು ನಿನ್ನ ಪಾಲಿಗೆ ಈಗ ರಾವಣನಿಗೆ ಸುನಾಮಿ ನನ್ನ ಮಗನೇ ಅಶ್ವಿನಿ, ಹೌದಲ್ಲ? ಒಂಟಿ ಹೆಣ್ಣು ಇಂಥ ರಸ್ತೆಯಲ್ಲಿ ಒಬ್ಬಂಟಿಗಾಗಿ ಬರಬಾರ್ದಂತ ಗೊತ್ತಿಲ್ಲ ನಿನಗೆ? ಅನಂತ್, ನೀವೇ ಬರ್ಲಿಕ್ಕೆ ಹೇಳಿದ್ದಲ್ವಾ, ಅದಕ್ಕಾಗಿ ನಿಮಗಾಗೆ ಕಾಯ್ತಾ ಇದ್ದೆ. ನೀವೇನಾದರೂ ಬರುವುದು ಸ್ವಲ್ಪ ಲೇಟ್ ಆಗಿದ್ರು ನನ್ನ ಇವತ್ತಿನ ಪರಿಸ್ಥಿತಿ. ಅಶ್ವಿನಿ, ನೀನು ಇಲ್ಲಿಗೆ ಬಂದ ವಿಷಯವಾದರೂ ಏನು? ಯಾಕೆ ನಿನ್ನ ಬರ್ತೆ ಅಂತ ಹೇಳಿದ್ದೆ? ನಾನು ಯಾಕೆ ನಿಮಗೋಸ್ಕರ ಕಾಯ್ತಾ ಇದ್ದೆ ಅಂದರೆ, ನಮ್ಮೀರ್ವರ ಪ್ರೀತಿಯನ್ನು ನಾನು ನನ್ನನಿಗೆ ತಿಳಿಸಿದ್ದೆ. ನಮ್ಮಣ್ಣ ನಮ್ಮಿಬ್ಬರ ಪ್ರೀತಿ ಒಪ್ಪಿ ಮದುವೆ ಮಾಡ್ಲಿಕ್ಕೆ ಒಪ್ಪಿದ್ದಾನೆ. ಏನು? ಹೌದು, ನಿಮ್ಮಣ್ಣ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ಹೌದು. ಎಂತ ಸಂತೋಷದ ವಿಷಯವನ್ನ ನೀನು ಹೇಳ್ತಾ ಇದ್ದೀಯಾ? ನಾನಿಬ್ಬರು ನಿಮ್ಮ ಅಣ್ಣನ ಒಪ್ಪಿಗೆ ಪಡೆದು ಬಹಳ ಸಂಗಾತಿ ಆಗ್ಬೇಕನ್ನೋದು ನಮ್ಮ ಆಸೆ. ಹೌದು. ಅದ್ರಲ್ಲಿ ಅಣ್ಣ ಒಪ್ಪಿಗೆ ಕೊಟ್ಟಿದ್ದ ಅಂದಮೇಲೆ ತಡೆ ಯಾಕೆ ಮಾಡ್ತೀಯ ಅಶ್ವಿನಿ? ನಾಳೆ ನಿಮ್ಮ ಅಣ್ಣನ ಮನೆಗೆ ಬಂದು ನಾನು ಮಾತಾಡ್ತೇನೆ. ಅಶ್ವಿನಿ, ಅಲ್ಲಿ ನೋಡು, ಆ ದೂರದಲ್ಲಿ ಆ ಕೊಳದಲ್ಲಿ 2 ಹಂಸಗಳು ಅದೆಷ್ಟು ಸುಂದರವಾಗಿ ತನ್ನ ವಿಹರಿಸ್ತಾ ಇದೆ ಅಲ್ವಾ? ಹೌದು. ಇಲ್ಲಿರುವಂತಹ ಹೂಬಳ ಬಂಡಿಗಳು ಅದೆಷ್ಟು ಸುತ್ತಿಕೊಂಡು ಮನಸ್ಸಿಗೆ ಮುದ ನೀಡುತ್ತೆ. ನಿಮ್ಮನ್ನ ಪ್ರೀತಿಸಿದ ನಾನೇ ಪುಣ್ಯವಂತಳು. ನಿಮ್ಮ ಈ ಪ್ರೀತಿ ನನ್ನ 7 ಜನ್ಮಕ್ಕೂ ನನಗೆ ಸಿಗಬೇಕು. ನಿಮ್ಮ ಪ್ರತಿಯೊಂದು ಜನ್ಮದಲ್ಲೂ ನಿಮ್ಮ ಮಡದಿ ನಾನೇ ಆಗಬೇಕು. ಅಶ್ವಿನಿ, ಚಿಂತೆಗೆ ಅಶ್ವಿನಿ, ನಿಮ್ಮ ಅಣ್ಣ ಒಪ್ಪಿಗೆ ಕೊಟ್ಟಿದ್ದಾನೆ ಅಂದ ಮೇಲೆ ನಮಗೆ ಯಾರ ಭಯವೂ ಇಲ್ಲ. ಇನ್ನು ಮುಂದೆ ನಾವು ಸಮಾಜದಲ್ಲಿ ನಿಮ್ಮರ ಸತಿಪತಿಗಳಾಗಿ 100 ವರ್ಷ ಬಾಳುವ, ಆಯ್ತಾ? ಆದಷ್ಟು ಬೇಗ ನಿನ್ನ ಅಣ್ಣನಿಗೆ ಸಿಕ್ಕಿ ಮದುವೆ ವಿಷಯ ಮಾತಾಡ್ತೇನೆ. ಖಂಡಿತ ಬರೋಣವಾ? ಖಂಡಿತ ಬರ್ತೀರಲ್ಲ? ಓ, ನೀನು ನನ್ನ ಮನದ ರಾಣಿ. ನೀನು ಕರೆದಾಗ ನಾನು ಬರ್ತಾ ಇರ್ತೇನೆ. ಬಾಯ್ ಸೇರ್ತೀನಿ. ಬಾಯ್. ಏನೇ 4-5 ದಿನಗಳಿಂದ ಎಲ್ಲಿಗೆಯ? ಹೌದಪ್ಪ, ನನ್ನ ಮಾವನವರು ತಕ್ಷಣ ಊರಿಗೆ ಬಾ ಅಂತ ನನಗೆ ಫೋನ್ ಮಾಡಿದ್ರು. ನಾನು ಅದಕ್ಕೆ ಊರಿಗೆ ಹೋಗಿದ್ದೆ. ನೀನು ತಿಳಿಸುವಷ್ಟು ಸಮಯ ಇರಲಿಲ್ಲ. ಸಾರಿ. ಅಮ್ಮ, ನಿನ್ನ ಮಾವನವರು ಕರೆಸಿದ ವಿಷಯ ಏನು ಅಂತ ಹೇಳ್ಬೋದೇ? ಅದೇನು ಅಂದರೆ, ನನ್ನ ಮಾವನವರು ನನ್ನನ್ನು ಒಂದು ಹುಡುಗಿಗೆ ನೋಡಿದ್ದಾರಂತೆ. ನಾನು ಅವಳನ್ನು ಮದುವೆ ಆಗಬೇಕಂತ. ನೋಡಪ್ಪ, ನಾನು ಯಾರೋ ಮನಸ್ಸಿಲ್ಲದ ಯಾವುದೋ ಹುಡುಗಿಯನ್ನು ನಾನು ಮದುವೆಯಾಗಿ ನನ್ನ ಜೀವನ ನಾನು ನರಕ ಮಾಡ್ಕೊಳ್ಬೇಕಾ? ಹೇಳು ಮಿತ್ರ, ಹೇಳು. ಅಂದರೆ ಅಮ್ಮ, ನಿನ್ನ ಮಾವನವರು ತೋರಿಸಿದ ಹುಡುಗಿ ಕುರುಪಿಯೋ, ಕುರುಡಿಯೋ, ಕುಂಟಿಯೋ? ಇಲ್ಲ ಇಲ್ಲ, ಹಾಗೇನಿಲ್ಲ. ಅವಳು ಕುರುಡಿನೂ ಅಲ್ಲ, ಕುಂಟಿನೂ ಅಲ್ಲ. ಬಹಳ ರೂಪವತಿಯಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ. ಹಾಗಂದ ಮೇಲೆ ನಿನ್ನ ಮನಸ್ಸಿನಲ್ಲಿ ಅದು ಯಾವುದೋ ಒಂದು ಹುಡುಗಿ ಇದೆ ಅಂತ ಆಯ್ತು ಅಲ್ವೇನೋ? ಎಸ್, ನೀನು ಹೇಳಿದ್ದು ಸರಿಯಾಗಿದೆ. ನೋಡು, ನಾನೊಂದು ಹುಡುಗಿಯನ್ನು ಮನಸಾರ ಪ್ರೀತಿಸಿದ್ದೇನೆ. ಅವಳನ್ನೇ ಮದುವೆ ಆಗಬೇಕಂತ ಕೂಡ ನಿರ್ಧಾರ ಮಾಡಿದ್ದೇನೆ ಮಿತ್ರ. ಅಮ್ಮ, ನೀನು ಅವಳನ್ನು ಪ್ರೀತಿಸಬಹುದು, ಆದರೆ ಅವಳು ನಿನ್ನನ್ನು ಪ್ರೀತಿಸ್ತಾಳೆ ಅನ್ನೋದಕ್ಕೆ ನಿನಗೇನಾದರೂ ತಿಳಿದಿದೆಯೇನೋ? ನೋಡು ಆನಂದ್, ನನ್ನ ಕಾಲೋನಿಯಲ್ಲೇ ವಾಸವಾಗಿದ್ದು ಸದಾ ನನ್ನೊಂದಿಗೆ ಪ್ರೀತಿ, ಸ್ನೇಹ, ಸೌಜನ್ಯದಿಂದಿರುವ ಅವಳು ನನ್ನ ಮಾತನ್ನೊಪ್ಪಿ ನನ್ನನ್ನು ಮದುವೆ ಆಗ್ತಾಳೆ ಅಂತ ವಿಶ್ವಾಸ ನನಗಿದೆ ಮಿತ್ರ. ಆ ವಿಶ್ವಾಸ ನನಗಿದೆ. ನೋಡು ಅಮ್ಮ, ನಾನೊಂದು ಮಾತು ಹೇಳ್ತೇನೆ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡ. ನೀನು ಮೆಚ್ಚಿದ ಹುಡುಗಿ ನಿನ್ನನ್ನು ಪ್ರೀತಿಸ್ತಾಳೆ, ಮೆಚ್ಚಿದ್ದಾಳೆ ಅಂದ ತಕ್ಷಣ ಆ ಹುಡುಗಿ ನಿನ್ನ ಪ್ರೀತಿಸ್ತಾಳೆ ಅನ್ನೋದು ನಿನಗೇನಾದ್ರು ಗೊತ್ತಿದೆಯೇನೋ? ಹೆಣ್ಣು ಅಂದ ತಕ್ಷಣ 100 ಕನಸುಗಳನ್ನ, ಹಲವಾರು ಕಲ್ಪನೆಗಳನ್ನ ಇಟ್ಕೊಂಡು ಮಾಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಿ ನಿನ್ನನ್ನೇ ಪ್ರೀತಿಸ್ತಾಳೆ ಅಂತ ವಿಷಯ ಅವಳಿಗೆ ನೀನು ತಿಳಿಸಿದ್ಯಾ? ಆಗಲಿ ಮಿತ್ರ, ನಾನು ನಾಳೆನೇ ಹೋಗಿ ಅವಳಿಗೆ ವಿಷಯ ತಿಳಿಸಿ ಅವಳನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋತೇನೆ. ದಟ್ ಇಸ್ ರೈಟ್. ನೋಡು ಅಮ್ಮ, ನಿನ್ನ ನೀನು ವಿಷಯ ತಿಳಿಸಿದ ಮೇಲೆ ಅವಳು ನಿನ್ನನ್ನು ಒಪ್ಪಿ ಮದುವೆ ಆಗಲಿಕ್ಕೆ ಮನಸ್ಸು ಮಾಡಿದ್ರೆ ನನಗೆ ತುಂಬ ಸಂತೋಷ. ಆಗಲಿ, ಥ್ಯಾಂಕ್ಸ್. ಆದಷ್ಟು ಬೇಗ ಅವಳ ಹತ್ರ ವಿಷಯವನ್ನು ತಿಳಿಸಿ ಸರಿ, ಹೋಗೋಣ.
ಹಿರಿಯರೇ ಕಿರಿಯರೇ, ಕುಳಿತಿರುವಂಥ ಕುಶಲರೇ, ನಿಂತಿರುವಂಥ ನಿಪುಣರೇ, ಮಲಗಿಕೊಂಡಿರುವಂಥ ಮಹಾಜನಗಳೇ, ಏಜ್ 60 ಆದರೂ ಶಿವರಾಜ್ ಕುಮಾರ್ ಥರ ಫಿಟ್ ಆ್ಯಂಡ್ ಫೈನ್ ಆಗಿರೋ ಅಂಕಲ್ಗಳೇ, ಸ್ಕೂಟಿ ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋ ಆಂಟಿಗಳೇ, ಬಹುಶಃ ನಿಮಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ. ನಾನು ಈ ಊರಿನ MLA ಇದ್ದಾರಲ್ಲ ದಳಪತಿ ಅವರ ಏಕೈಕ ಸುಪುತ್ರ. ನನ್ನ ಹೆಸರು ಕವಿರಾಜ್ ಅಂತ. ನಾನು ಹೆಚ್ಚಿನ ವಿದ್ಯಾಭ್ಯಾಸ ಬೆಂಗಳೂರು ಹೋಗಿದೆ. ಬೆಂಗಳೂರಾಗ ಹೋಗಿ ಕಲಿಯೋದೇನೈತಿ ಮಣ್ಣು. ನಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಏನೇಲೆಲ್ಲ ಮಜಾ ಮಾಡ್ಕೊಂಡು ಬಂದೆ. ಓಹೋ, ಯಾರಪ್ಪ ಇವಳು? ಹಳ್ಳಿ ಗುಗ್ಗು ನನ್ನ ಹತ್ರನೇ ಬರ್ತಾ ಇದ್ದಾಳೆ. ಓ, ನನ್ನ ಹಳೆ ಲೈಲ ಸಿಂಗಾರಿ. ಓಹೋ, ಯಾರಿವಳು ಯಾರಿವಳು? ದುರ್ಗಕೆರೆ ಬಂದವಳು, ನನ್ನ ನೋಡ್ತಾ ಹತ್ತಿಸಿದ ಸೈಡಿಗೆ ಬಂದವಳು. ಯಾರ್ರೀ ನೀವು? ದಾರಿ ಮೇಲೆ ಹೋಗೋ ಹುಡುಗಿರ್ನೆಲ್ಲ ಚುಡಾಯಿಸ್ತಾ ಇದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ನೋಡು, ವಯಸ್ಸಿಗೆ ಬಂದಿರೋ ಓರ್ವ ಹುಡುಗ, ವಯಸ್ಸಿಗೆ ಬಂದಿರೋ ಓರ್ವ ಹುಡುಗಿನೇ, ಅದರಲ್ಲೂ ಕುದ್ಗೆ ಲೈಸೆನ್ಸ್ ಇಲ್ಲ ಅಂದಮೇಲೆ, ಅಂದರೆ ಕರಿಮಣಿ ಸರ ಇಲ್ಲದೆ ಇರೋ ಹುಡುಗಿ ಚುಡಾಯಿಸೋದ್ರಲ್ಲಿ ತಪ್ಪೇನು? ಸಿಡಕ್ಬೇಡ ಸಿಂಗಾರಿ, ದುಡುಕ್ಬೇಡ ನನ್ನ ವಯ್ಯಾರಿ. ಅಯ್ಯೋ, ಈ ಪದವನ್ನು ಹೇಳ್ತಿದ್ದದ್ದು ನನ್ನ ಹಳೆ ಮಜ್ನು ಕವಿರಾಜ ಆಗಿದ್ನಲ್ಲ, ಸಿಡಕ್ಬೇಡ ಸಿಂಗಾರಿ, ದುಡುಕ್ಬೇಡ ಒಯ್ಯಾರಿ ಅಂತ. ಅಂದರೆ ಅಲೆ ಸಿಂಗಾರಿ, ಸರಿ ಯಾಕೆ ಕಂಡ್ಬಿಟ್ಟು ನೋಡು, ನಾನೇನು ಪ್ರೀತಿಯ ಕವಿರಾಜ. ಅಯ್ಯೋ, ನನ್ನ ಕವಿರಾಜ ಅಲ್ಲ, ವಿದ್ಯೆ ತಲೆಗೆ ಹತ್ತಲಿಲ್ಲ ಅಂತ ನಿನ್ನಪ್ಪ ಬೆಂಗಳೂರಿಗೆ ಕಲಿಸಿದ್ನಲ್ಲ, ಏನೇನು ಕಲ್ತ್ಕೊ ಬಂದೆ ನನ್ನ ರಾಜ? ಅಯ್ಯೋ ಸಿಂಗಾರಿ, ಆ ಹಾಳಾದ ಬೆಂಗಳೂರು ಹೋಗಿ ಕಲಿಯೋದೇನೈತಿ ಮಣ್ಣು. ನಮ್ಮ ಅಪ್ಪು ಕೊಟ್ಟ ದುಡ್ಡಲ್ಲಿ ರಾತ್ರಿ ರಾಣಿ ಕಾಲೇಜಿಗೆ ಹೋಗಿ ಚಂದ ಹುಡುಗಿರ ಜೊತೆ ಸೆಕ್ಸ್ ಎಜುಕೇಶನ್ ಕಲ್ಕೊಂಡ್ ಬಂದೆ ಸಿಂಗಾರಿ. ಅಯ್ಯಯ್ಯೋ, ಅದನ್ನಾರು ಕಲ್ತ್ಕೊ ಬಂದ್ಯಾ ನನ್ನ ರಾಜ? ನೀನು ಬೆಂಗಳೂರಿಗೆ ಹೋದಾಗ ನನ್ನ ನೆನಪಾಗ್ತಾ ಇಲ್ವಾ? ಅಯ್ಯೋ ಸಿಂಗಾರಿ, ನಿನ್ನ ನೆನಪಾಗದೆ ಏನು? ಪರೀಕ್ಷಾ ಪೇಪರ್ನಾಗೆಲ್ಲ ನಿಂದೇ ಬರ್ದಿದ್ದೀನಿ. ಏನನ್ನ? ಅದೇ ಸಿಂಗಾರಿ, ನಿನ್ನ ರೂಪ ವಯ್ಯಾರ ಎಲ್ಲ ಬರ್ದಿದ್ದೀನಿ. ಅದಿರ್ಲಿ ಸಿಂಗಾರಿ, ಅದೇ ನಾನು ನೀನು ಚಿಕ್ಕವರಿದ್ದಾಗ ಆ ಬಾಂದೇಳ್ಳ ಬ್ರಿಡ್ಜಲ್ಲಿ ನಾನು ಹಿಂಗೆ ಮುಟ್ಟದ್ದು, ನೀನು ಹಂಗೆ ಮುಟ್ಟದ್ದು, ಅದೆಲ್ಲ ನೆನಪಾಗಿ ರಾತ್ರಿ ಹಾಸಿಗೆ ಎಲ್ಲ ಒದ್ದೆ ಆಗೋಯ್ತು ಸಿಂಗಾರಿ. ಹಾ, ಏನು ಒದ್ದೆ ಆಗ್ತಿತ್ತು ನನ್ನ ರಾಜ? ಅದೇ ಸಿಂಗಾರಿ, ನಿನ್ನ ನೆನಪಲ್ಲಿ ಕಣ್ಣೀರಿಂದ ಒದ್ದೆ ಆಗ್ತಿತ್ತು ಸಿಂಗಾರಿ. ಸಿಂಗಾರಿ, ನಿಂಗೆ ನಂಗೆ ನೆನಪಾಗ್ಲಿಲ್ವಾ ಸಿಂಗಾರಿ? ಅಯ್ಯೋ ನನ್ನ ರಾಜ, ನನಗೂ ಹಾಗೆ ಆಗ್ತಾ ಇತ್ತು, ನಂದು ಎಲ್ಲ ಒದ್ದೆ ಆಗೋಗ್ತಿತ್ತು. ಹೌದಾ ಸಿಂಗಾರಿ? ಮತ್ತೆ ಸಿಂಗಾರಿ, ನಾನು ನೀನು ಬಂದು ತುಂಬ ಹೊತ್ತಾಯಿತು, ಏನಾದರೂ? ಹಾ 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 ನನ್ನ ರಾಜ, ಅಲ್ಲ ನೀನು ನನ್ನ ಮದುವೆ ಯಾವಾಗ ಆಗ್ತೀಯ? ಅಯ್ಯೋ ಸಿಂಗಾರಿ, ಮದುವೆ ವಿಷಯ ಬಿಟ್ಬಿಡು. ನಾನು ನೀನು ಎಷ್ಟೋ ದೂರ ಇದ್ರು ಇಬ್ಬರಿಗೂ ಒಂದೇ ಟೈಮಲ್ಲಿ ಒಂದೇ ಥರ ಆಗ್ತಿದೆ ಅಂದರೆ ನಾವಿನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ. No, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative. ಏ ಸಿಂಗಾರಿ, ಸುಸ್ತಾಗೋಯ್ತು ಸಿಂಗಾರಿ. ಹೌದಾ ನನ್ನ ರಾಜ? ಸಿಂಗಾರಿ, ಅಲ್ಲಿ ನಮ್ಮ ಅಪ್ಪ ಬರ್ತೀನಿ ಸಿಂಗಾರಿ, ನೀನು ಆದಷ್ಟು ಬೇಗ ಮನೆಗೆ ಹೋಗು. ನಾನು ನೀನು ಒಟ್ಟಿಗೆ ಇರೋದು ನೋಡ್ತಾ ಅಂದ್ರೆ ಮುಗೀತು ನಮ್ಮ ಕತೆ. ನಾಳೆ ಇದೇ ಜಾಗದಲ್ಲಿ ಭೇಟಿ ಆಗೋಣ ಸಿಂಗಾರಿ. ಬಾಯ್. ಆಯ್ತು ನನ್ನ ರಾಜ. ನಮ್ಮ ಅಪ್ಪ ದಳಪತಿ ಬರ್ತಾ ಇದ್ದಾನೆ, ಅವನಿಗೆ ನಾನು ಗುರುತು ಸಿಗ್ತದೋ ಇಲ್ಲ, ಈ ಸೈಡಲ್ಲಿ ನಿಂತು ನೋಡುವ. ನಮ್ಮೂರಿನ ಅಗರ್ಭ ಶ್ರೀಮಂತರು, ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಜನನಾಯಕ, ನಮ್ಮೂರ MLA, ಬಡವರ ಬಂಧು ಶ್ರೀ 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 ಮಾನ್ ದಳಪತಿ ಅವರು ಕುಳಿತುಕೊಳ್ಳಬೇಕು, ಕುಳಿತುಕೊಳ್ಳಬೇಕು. ಏನಲೇ ಇದು ಸಿಂಹಾಸನ ಅಂತ ಹೇಳ್ತಿ, ಹರ್ಕಲು ಕುರ್ಚಿ ತಂದಿಲ್ಲ, ನಿಮ್ಮ ಅಪ್ಪನ ತಂದು ಇದ್ದಲ್ ಮನೆ. ದಡಿಯಾರ ಸಿಂಹಾಸನನೇ ಕೊಟ್ಟಿದ್ರು,
ಈ ಜನ ನೀವು ಬರೋದ್ರೊಳಗೆ ಲೇಟ್ ಆಯ್ತಂತ ಆ ಸಿಂಹಕ್ಕಿರೋ ಹಲ್ಲು ಉಗ್ರೆಲ್ಲ ಕಿತ್ತು ಈ ರೂಪಕ್ಕೆ ತಂದಿಟ್ಟಾರ. ಆಯೋಜಕರು ಹೇಳಿದಾರ, ನೀವು ಎಲ್ಲ ಕಾರ್ಯಕ್ರಮ ಆದ್ಮ್ಯಾಗ ನಿಮ್ಗೆ ನಿದ್ರಾಸನ ಹೆಂಡ ಎಲ್ಲ ಕೊಡ್ತಾರಂತ. ಲೋ ಮುಕುಂದ, ಈ ಮಹಾಜನತೆಗೆ ನಮ್ಮ ದಳಪತಿರ ಬಗ್ಗೆ ಎರಡು ಮಾತು ಹೋದ್ರಲ್ಲೇ ಆಗ್ಲಿ. ಮಹಾಜನಗಳೇ, ನಿಮ್ಮ ಮುಂದೆ ಈ ಸಿಂಹಾಸನದ ಮೇಲೆ ಕುಳಿತವರು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಅಲ್ಲದೆ ನಾನು ಯಾರು ಏನು ಅನ್ನೋದು ಈ ಜನಕ್ಕೆ ಗೊತ್ತೈತಾನೆ. ನಾನು ಈಗ ಮಾಡಿದ ಕಾರ್ಯಗಳು, ಮುಂದೆ ಮಾಡಬೇಕಾಗಿರುವಂತಹ ಕಾರ್ಯಕ್ರಮಗಳು ತಿಳಿಸಿ ಆಗ್ಲಿ ದಣಿಯವರ, ಆಗ್ಲೇ ಹೇಳ್ತೀನಿ. ಮಹಾಜನಗಳೇ, ನಿಮ್ಮ ಮುಂದೆ ಈ ಸಿಂಹಾಸನದ ಮೇಲೆ ಕುಳಿತವರು ನಮ್ಮೂರಿನ ದೊಡ್ಡ ಕೋಟ್ಯಾಧಿಪತಿ ಇನ್ನು ಸ್ವಲ್ಪ ದಿನದಲ್ಲಿ ಭಿಕ್ಷಾಪತಿಯಾಗಲಿದ್ದಾರೆ. ಏನಾಗೈತಲ್ಲ ನಿನ್ಗೆ ದಣಿಯಾರ ಬಾಯಾಗ ಮಾತು ತಪ್ಪಂದೋತ್ರಿ, ಕ್ಷಮಿಸ್ರಿ ದಣಿಯಾರ. ಮಹಾಜನಗಳೇ, ಇನ್ನು ಮುಂದೆ ನಮ್ಮ ದಳಪತಿಯವರು ಕೋಟ್ಯಾಧಿಪತಿಗಳಾಗಲಿದ್ದಾರೆ. ಗುಡ್, ಹಿಂಗೆ ಹೇಳಲೆ ಮಗನೇ. ಅಂದಾಗ ಮುಕುಂದ, ಮುಂದಕ್ಕೆ ನೀನೇ ಹೇಳಲೆ. ಆಗ್ಲಿ ದಣಿಯವರ. ಮಹಾಜನಗಳೇ, ನಮ್ಮ ದಳಪತಿಯವರು ನಮ್ಮೂರಿನ MLA ಆಗಿರುವುದು ನಮ್ಗೆಲ್ಲ ತುಂಬಾ ಹಾನಿಯಾಗಿದೆ. ನಿಮ್ಮ ಅಪ್ಪನ ತಂದ ಏನ್ ಮಾತಾಡಕತ್ತಲೆ? ಬೈರೆ ದಣಿಯವರ, ಬೈರೆ ಏನ್ ಮಾತಾಡಕತ್ತಲೆ? ತಪ್ಪು ತಿಳ್ಕೊಳ್ಬೇಡ್ರಿ. ನೀವು ನಮ್ಮೂರಿಗೆ MLA ಆಗಿ ಬಂದಿದ್ದು ವಿರೋಧ ಪಾರ್ಟಿಯವರಿಗೆ ತುಂಬಾ ಹಾನಿಯಾಗದೆ ಹೇಳಾಕತ್ತೀನಿ ನಾನು. ಹಿಂಗ ಹೇಳಲೆ ಬಹಳ ಖುಷಿ ಆಯ್ತು ನೋಡು. ಈ ತಿಂಗಳಿಂದ ನಿಮ್ಮನ್ನ ಪಗಾರನಲ್ಲಿ ಹೆಚ್ಚು ಮಾಡಿ ಅಂದ್ರ 250 ರೂಪಾಯಿ ಹೆಚ್ಚು ಮಾಡ್ದಂಗ ತಲ್ರಿ ದಣಿಯಾರ. 250 ಎಲ್ಲ ಇಲ್ಲಪ್ಪ, 20 ರೂಪಾಯಿ ಹೆಚ್ಚು ಮಾಡಿ ನೀವು. ನಿನ್ನಲ್ಲಿರೋ ಸಿರುಸಂತಿಕೆ ಎಲ್ಲ ಈ ಮುಂದಿರೋ ಹಳದಾಗ ನೀರು ಪಾಲಾಗೋಗಕ್ಕ. ಮಹಾಜನಗಳೇ, ನಮ್ಮ MLA ದಳಪತಿಯವರು ನಿಮ್ಮೆಲ್ಲರಿಗೋಸ್ಕರ ಸರ್ಕಾರದಿಂದ ಕೆಲವು ಯೋಜನೆಗಳನ್ನು ಜಾರಿಗೆ ತರಬೇಕಂತ ಮಾಡ್ಯಾರ. ಹೌದೌದು, ಜಾರಿಗೆ ತರ್ತಾರೋ ಇವರಿಲ್ಲ ಜಾರಿ ಹೋಗ್ತಾರೋ. ಇವರು ಮುಂದಿನ ಕಿಶೋದ್ ಬಿಟ್ರೆ ಇವ್ರಿಗೆ ಬೇರೇನು ಗೊತ್ತಿಲ್ಲ. ಅಲ್ಕ ನನ್ನ ಮಗನೇ, ನಾಲಾಯಕ್ ನನ್ನ ಮಗನೇ, ಕುಳ್ ನನ್ನ ಮಗನೇ, ಬೈರೆ ದಣಿಯವರ. ಏನ್ ಮಾತಾಡಕತ್ತೇನೆ ದಣಿಯಾರ? ಏನಿಲ್ಲ ದಣಿಯಾರ, ನಿಮ್ಮ ಬಗ್ಗೆ ಹೇಳಿ ಮಾತಾಡ, ಹಾಗಾಗಿ ಹೇಳಿದೆ ದಣಿಯಾರ. ದಣಿಯವರ, ನೀವು ಒಂದು 4 ಮಾತಾಡ್ಬಿಡ್ರಲ್ಲ. ಮಹಾಜನಗಳೇ, ನನ್ನ ಸಹೋದರರೇ ಹಾಗೂ ಈ ಮುಕುಂದ ಮುರಾರಿಯ ಸಹೋದರಿಯರೇ, ನಾನು ಕಳೆದ ಚುನಾವಣೆಯಲ್ಲಿ ಬಂದಿದ್ದೆ. ಆ ನಂತರ ಈ ಚುನಾವಣೆಗೆ ಈಗ ಬಂದಿದ್ದೇನೆ. ತಾವ್ಯಾರೂ ಬೇಜಾರು ಮಾಡಿಕೊಡ್ಬೇಡಿ. ನಾನು ಬರದೇ ಇದ್ದರೂ ನೀವೇ ಚುನಾವಣೆಯ ಸಮಯದಲ್ಲಿ ನನಗೆ ಮತ ಹಾಕಿ ತರ್ತೀರಿ ಅನ್ನೋ ಭರವಸೆ ನನಗಿದೆ. ನಿಮ್ಮ ಮೇಲೆ ಭರವಸೆಯನ್ನು ನಾನು ಇಟ್ಟಿದ್ದೇನೆ. ಇನ್ನು ಈ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಈ ಎಣ್ಣೆಯ ಸಮಸ್ಯೆ ದೊಡ್ಡದಾಗಿದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ನಾನು ಆರಿಸಿ ಬಂದರೆ 24 ಗಂಟೆಯಲ್ಲಿ ಪ್ರತಿಯೊಬ್ಬರಿಗೂ 10 ಕೋಟಿ ಫ್ರೀಯಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಗೆ ಬೇಕಾ ಬೇಡ? ಬೇಕು 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 ಬೇಕು. 24 ಗಂಟೆಯಲ್ಲಿ 10 ಕೋಟಿ ನಿಮ್ಗೆ ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಮುಟ್ಟಿಸುವಂಗೆ ಮಾಡ್ತೀನಿ, ಉಚಿತವಾಗಿ, ಪುಕ್ಕಟೆಯಾಗಿ. ಹೌದೌದು. ಇನ್ನೊಂದು ಎರಡನೇದು, ನೀವು ಕುಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕುಡುಕರು ಅಂತ ಕರೀತಾರೆ. ನಿಮಗೂ ಜಗತ್ತಿನಲ್ಲಿ ಬಾಳುವ ಹಕ್ಕಿದೆ, ನಿಮಗೂ ಒಂದು ಗೌರವ ಇದೆ. ಆದ್ದರಿಂದ ಈ ಕುಡುಕ ಅನ್ನೋ ಶಬ್ದವನ್ನು ತೆಗೆದುಹಾಕಿ ಸಂವಿಧಾನದಿಂದಲೇ ತೆಗೆದುಹಾಕ್ತೀರಿ. ಈ ಕುಡುಕರನ್ನು ಮದ್ಯಪ್ರಿಯರು, ಪಾನಪ್ರಿಯರು ಅಂತ ಕರಿಬೇಕು ಅಂತ ಕಾಯ್ದೆಯನ್ನು ಮಾಡ್ತೇನೆ. ಈ ಕಾಯ್ದೆಯನ್ನು ಯಾರಾದರೂ ಮುರಿದ್ರೆ ಅವರಿಗೆ ನೇರವಾಗಿ ಜೈಲಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಇನ್ನು ಈ ಕುಡಿಲಿಕ್ಕೆ ಹೋದಂಥ ಜಾಗದಲ್ಲಿ ಕುಡ್ದದ್ದು ಹೆಚ್ಚಾಗಿ ಆರೋಗ್ಯದಲ್ಲಿ ಏರ್ಪೇರಾದರೆ 24 ಗಂಟೆ ಆ ಎಣ್ಣೆ ಅಂಗಡಿ ಮುಂದೆ ಆ್ಯಂಬ್ಯುಲೆನ್ಸನ್ನು ನಿಲ್ಲಿಸಬೇಕಂತ ಮಾಡಿದ್ದೀನಿ. ಯಾವುದೇ ಸಮಯದಲ್ಲಿ ಕುಡುಕನಿಗೆ ಏನಾದರೂ ಸಮಸ್ಯೆ ಆದರೆ 24 ಗಂಟೆ ಆ್ಯಂಬ್ಯುಲೆನ್ಸಲ್ಲೇ ಇರ್ತದೆ.
ಇನ್ನು ಮೂರನೇದಾಗಿ ಈ ಕುಡುಕರ ಬಗ್ಗೆ ಆ ಎಣ್ಣೆ ಅಂಗಡಿ ಪಕ್ಕದಲ್ಲಿ ಒಂದು ಸುಸಜ್ಜಿತವಾದಂತಹ ವಿಶ್ರಾಂತಿ ಗೃಹವನ್ನು ನಿರ್ಮಾಣ ಮಾಡುತ್ತೇನೆ. ಅವರು ಕುಡ್ಕೊಂಡು ಎಷ್ಟು ಬೇಕು ಅಷ್ಟು ಕುಡ್ಕೊಂಡು ಅಲ್ಲೇ ಮಲಗಿ ನಾಳೆ ಬೆಳಿಗ್ಗೆ ಎದ್ದು ಬಂದರೆ ಅವರಿಗೆ ಅಲ್ಲಿ ವಿಶ್ರಾಂತಿ ಸಿಗಬೇಕು. ಆದ್ದರಿಂದ ಈ ಹೌದು ಯಾರು ಯಾರು ಹುಲಿಯ ಇಷ್ಟೆಲ್ಲ ನಾನು ಉಚಿತವಾಗಿ ನಿಶ್ಚಿತವಾಗಿ ಖಚಿತವಾಗಿ ನೀಡುತ್ತೇನೆ. ಭರವಸೆ ಮುಂದಿನ ಚುನಾವಣೆಯಲ್ಲಿ ನನಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತನ್ನಿ. MLA ದಳಪತಿ ಅವರಿಗೆ, MLA ದಳಪತಿ ಅವರಿಗೆ ಜೈಲಲ್ಲೇ ಜೈಲಿರ್ಬಾರ್ದು, ಜಯ ಅಂತೇಳೋ. ಜಯವಾಗಲಿ. MLA ದಳಪತಿ ಅವರಿಗೆ, MLA ಪಿ ಮುಕುಂದ ಮುರಾರಿ ಅವರಿಗೆ. ಸಾಕು ಮಾಡಲ್ಲ, ಮುಚ್ಕೊಳ್ಳಲೇ ಬಾಯನ. ನಡಲೆ ಇವತ್ತು ಏನಲ್ಲೇ ನಿಮ್ಮ ಮಗ ಬರ್ತೀನಂತ ಫೋನ್ ಮಾಡಿದ್ನಲ್ರಿ ಬೆಳಿಗ್ಗೆ. ಅದೇ ನಮ್ಮ ಮಗ ಬೆಂಗಳೂರಿಂದ ಕಲೀಲಿಕ್ಕೆ ಹೋದವನು ಬರೋನಿದ್ದಾನೆ. ಅವನು ಕರೀಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ನಡಿರಲೆ ನಿಮ್ಮ ಅಪ್ಪ ಅಂತಂದು ಹಿತ್ತಲ ಮನೆಯಾಗ. ಅಲ್ಲ ದಣಿರ, ನೀವು ಹಿತ್ತಲ ಮನೆ ಅಷ್ಟೊಂದು ಮಜಾ ಮಾಡಿರೇನು? ಮುರಾರಿ ಹಿತ್ಲ ಮನ್ಯಾಗ ಅಷ್ಟೇಲಲ್ಲಿ ಹಿತ್ಲ ಮನ್ಯಾಗ, ಕತ್ಲ ಮನ್ಯಾಗ, ನಡು ಮನ್ಯಾಗ, ಇನ್ಯಾವ್ದ್ಯಾವ್ದೋ ಮನೆಯಾಗೆಲ್ಲ ಮಜಾ ಮಾಡಿದ ಅನುಭವ ಐತಿ. ಮುಚ್ಕೊಳ್ಳೋದು ನಿಮ್ಮ ಅಪ್ಪನ ತಂದೆ ಹಿತ್ತಲ ಮನೆಯಾಗ. ನಡಿರಲೆ ನಮ್ಮ ಮಗನ ಕರ್ಕೊಂಡು ಬರಬೇಕು. ನಡಿಯರ ನಡಿಯ ಮುರಾರೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಹಾಯ್ ಡ್ಯಾಡಿ, ಹೌ ಆರ್ ಯು? ಕವಿರಾಜ, ಯಾವ ಬಂದೆ ಮಗ ಬೆಂಗಳೂರಿಂದ? ಜಸ್ಟ್ ಬಂದೆ ಡ್ಯಾಡಿ, ಜಸ್ಟ್ ಕಮಿಂಗ್ ಡ್ಯಾಡಿ. ಡ್ಯಾಡಿ ನೋಡ್ರಲೆ, ಇಂಗ್ಲೀಷು ನನ್ನ ಮಗನ ಬಾಯಲ್ಲಿ ಇಂಗ್ಲೀಷು. ಹೇಳ್ರಲೆ, ಹೇಳ್ತಾ ಇದ್ದೀವಿ ಮಗ. ಹೇಳಿ ಡ್ಯಾಡಿ. ನಾನು ಪಿ ಎ ಕೊಡ್ತೇನೆ. ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡು ಬಂದಿದ್ದೆ ಹೌದಲ್ಲ ಡ್ಯಾಡಿ? ಎಲ್ಲ ಕಲ್ತ್ಕೊಂಡ್ ಬಂದಿದ್ದೆ, ಆದ್ರೆ ಒಂದು ಮಾತ್ರ ಬಿಟ್ಟು ಬಂದಿದ್ದೇನೆ ಡ್ಯಾಡಿ. ಯಾವುದು? ಆದ್ರೆ ವಿದ್ಯೆ, ಎಜುಕೇಶನ್, ಶಿಕ್ಷಣ ಡ್ಯಾಡಿ. ಓ, ವಿದ್ಯೆ, ಶಿಕ್ಷಣ, ಎಜುಕೇಶನ್ ಇದೆಲ್ಲ ಕಲೀಲಿಲ್ಲ ಮತ್ತೆ ಏನ್ ಕಲ್ತು ಬಂದಿ ನೀನು? ಅದೇ ಡ್ಯಾಡಿ, ನೈಟ್ ಲೇಡೀಸ್ ಕಾಲೇಜ್ಗೆ ಹೋಗಿ ಚಂದ ಹುಡುಗಿರಿಗೆ ಲೈನ್ ಹಾಕೋದೆಲ್ಲ ಕಲ್ತ್ಕೊಂಡ್ ಬಂದಿದ್ದೀನಿ ಡ್ಯಾಡಿ. ಮುಕುಂದ ಮುರಾರಿ, ಯಾಕ್ರೋ ಹಂಗೆ ಹಲ್ಕಿಸಿತಿದ್ರಿ? ಹುಡುಗಿರಂದ್ರಲ್ಲ ಅದಕ್ಕೆ. ಅಲ್ಲ ದಣಿರ, ನೀವು ಅಷ್ಟಿದ್ರು ಬೆಂಗಳೂರಿಗೆ ಹೋಗಿ ಸೆಕ್ಸ್ ಎಜುಕೇಶನ್ ಕಲ್ತು ಬಂದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮಗೂ ಏಡ್ಸರುವಾಗ ಬರಬಾರ್ದಂತ ಮುಚ್ಕೊಂಡಿದ್ದೀವಿ. ನಿಲ್ಸಲ್ಲ, ನೀವು ಹೇಳುವಷ್ಟೇ ನಾನು ಕಲ್ಕೊಂಡ್ ಬರ್ಲಿಲ್ಲ. ಮತ್ತೇನು ಕಲ್ತು ಬಂದೆ ಅದನ್ನಾದ್ರೂ ಹೇಳು. ಹೇಳ್ತೀನಿ ಕೇಳಿ ಡ್ಯಾಡಿ. ನಂಬರ್ 1, ಅಲ್ಲಿರೋ ಚಂದ ಹುಡುಗಿರಿ ಲೈನ್ ಹಾಕೋದು ಹೆಂಗೆ ಅಂತ ಕಲ್ತ್ಕೊಂಡ್ ಬಂದಿದ್ದೇನೆ ಡ್ಯಾಡಿ. ಅಯ್ಯೋ ದಣಿಯಾರ, ಹುಡುಗಿರ್ ಲೈನ್ ಹೊಡ್ಯಾಕ ನೀವು ಅಷ್ಟಿದ್ರೆ ಬೆಂಗಳೂರಿಗೆ ಯಾಕೆ ಹೋಗ್ಬೇಕಿತ್ತು? ನಾ ನಿಮ್ಗೆ ಎಲ್ಲೇ ಕಲ್ಸ್ಕೊಡ್ತೀನಲ್ರಿ ದಣಿಯಾರ. ಹೇಳು ನೋಡುವ. ನೋಡಿ ದಣಿಯಾರ, ಒಂದು 5-6 ಗಾಂಧಿ ಮುಖದ ನೋಟು, 500 ತಗೊಂಡು ಆಮ್ಯಾಗ ಒಂದು 3-4 ಹೊಸ ಡ್ರೆಸ್, ಒಂದು 4-5 ಸಲ ಪಿಕ್ಚರ್ ಟಿಕೆಟ್ ತೆಗ್ದಿರಂದ್ರೆ ಆ ಹುಡುಗಿ ಏನು, ಆ ಹುಡುಗಿ ಅವನು ಬೀಳ್ತಾಳ ನಿಮ್ಗೆ. ಇಲ್ಲಿ ಬರ್ಲ ಶಬಾಷ್ ಕಾಣ್ಲ, ನಮ್ಮ ಅಪ್ಪನ ಪಿ ಆದ್ರೂ ಸಾರ್ಥಕ ಆಯ್ತು. ನನಗಿಂತ ಶಾಣೆ ಇದ್ದೆ ಬಿಡು ನೀನು. ಅವನಿಗೆ ಹಂಗೆ ಸೆಟಿ ಮಾಡಿ ಮಾಡಿ ಅಭ್ಯಾಸ ಆಗೈತಿ. ಯಾರು ಹುಡುಗಿಗ? ಅಲ್ಲ, ಗಂಡ ಬಿಟ್ಟವಳಿಗೆ, ಆಂಟಿರ್ಗೆ, ಹುಡುಗಿರ್ಗೆ ಎಲೆ ಅಡಿಕೆ ಕೊಟ್ಟು ವಶೀಕರಣ ಮಾಡೋಕ್ಕೆ ಅಷ್ಟು ಚಟ ಐತಿ ಅವಂಗ. ಲೇ ಮುಚ್ಕೊಳ್ರಲ್ಲೇ ಬಾಯನ ನಿಮ್ಮ ಅಪ್ಪ ಅಂತಂದು. ಮಗ, ನೀನು ಏನು ಕಲ್ತು ಬಂದೆ ಅನ್ನೋದನ್ನ ಹೇಳು. ನಂಬರ್ 2 ಡ್ಯಾಡಿ, ಹಣ ಹಾಕಿ ಕುಟ್ಕುಟಿ ಓಸಿ ಆಡೋದೆಲ್ಲ ಕಲ್ತ್ಕೊಂಡ್ ಬಂದಿದ್ದೇನೆ ಡ್ಯಾಡಿ. ಚಿಕ್ಕದಣಿಯವರ ಇದ್ದನ್ ಕಲ್ಯಾಕ ಅಲ್ಲಿ ಗಂಟೆ ಯಾಕೆ ಹೋಗಿರಿ? ನನ್ನ ಜೊತೆ ಬಂದ್ರ ನಾನೇ ಕಲ್ಸ್ಕೊಡ್ತಿದ್ದಲ್ವಾ. ಅಷ್ಟು ಹಂಗಿದ್ಯಲ್ಲ. ಆಯ್ತಾಯ್ತು, ನೀ ಎಷ್ಟು ಕಲ್ತಿದ್ದ? ದಣಿಯಾರ, ಈ ಹಲ್ಕ ಕಂತ್ರಿ ನಾಯಿ ಕಜ್ಜಿ ನನ್ನ ಮಗ ಇವನು ಇಸ್ಪಿಟ್ ಆಡ್ದಾಗ ಇವನ್ ಮನೆ ಹಂಚ್ ಸಹ ಮಾರಿ ಅನ್ರ ದಣಿಯಾರ. ಮಗ, ನೀನು ಏನು ಕಲ್ತು ಬಂದಿ ಅನ್ನೋದನ್ನು ಹೇಳು. ಹೇಳ್ತೀನಿ ಕೇಳಿ ಡ್ಯಾಡಿ. ನಂಬರ್ 3, ಕುಡಿಯೋದು ಹೆಂಗೆ ಅಂತ ಕಲ್ತ್ಕೊಂಡ್ ಬಂದಿದ್ದೇನೆ ಡ್ಯಾಡಿ. ಅದನ್ನು ಕುಡಿಯಾಕ ನೀವು ಅಷ್ಟು ಬೆಂಗಳೂರು ಯಾಕೆ ಹೋಗ್ಬೇಕಿತ್ತು ದಣಿಯಾರ? ಇದು ನೋಡ್ರಿ ಕ್ವಾಟ್ರು. ನೀವು ದಿನಾಲೂ ನನಗೊಂದು ಕ್ವಾಟ್ರ್ ಹೇಳೋದಿದ್ರೆ
ನಾನೇ ನಿಮ್ ಕುಡಿಯಕ್ಕೆ ಹೇಗಂತ ಕಲ್ಸ್ಕೊಡ್ತಿದ್ದೆ ದಣಿಯಾರ. ಚಿಕ್ಕದಣಿಯವರ ಇವ ಸಾರೈ ಸಲುವಾಗಿ ಹೆಂಡತಿ ಸೀರೆ ಲಂಗ ಎಲ್ಲ ಮಾರಿ ಕದ್ದು ಕುಡ್ದು ಒಂದೊಂದಿನ ಗಟರ್ನಾಗ ಸುರು ಡಮೋರ್ ಅಂತ ಬಿದ್ಕೊಂಡು ಉಳಿತಾನ. ನೀನು ಏನು ಬಾಕಿ ಏನು ಕಲ್ತು ಬಂದಿ? ಇಂಗ್ಲಿಷ್ ಕಲ್ತು ಬಂದಿ ಅಲ್ಲ, ಇಂಗ್ಲಿಷನ್ನು ಹೇಳು ಮಗ. ನೋ ಡ್ಯಾಡಿ ನೋ, ನಾವು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಫಸ್ಟ್ ಕನ್ನಡನೇ ಮಾತಾಡ್ಬೇಕು. ಅದಕ್ಕೆ ಇಂಗ್ಲಿಷನ್ನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ ಬಂದಿದ್ದೀನಿ ಡ್ಯಾಡಿ. ಕರ್ನಾಟಕದಲ್ಲಿ ಹುಟ್ಟಿದ್ದು ನಾವು ಕನ್ನಡನ್ನ ಯಾವತ್ತೂ ಮರಿಬಾರ್ದು. ಎಲ್ಲಾದರೂ ಇರು ಎಂತಾದರೂ ಎಂದೆಂದಿದು ನೀ ಕನ್ನಡವಾಗಿರು, ಕನ್ನಡವೇ ನಿತ್ಯ. ಹೇಳು ಮಗ. ಡ್ಯಾಡಿ ನಿಮ್ಗೇನು ಗೊತ್ತಿದೆ? ನನಗೇನು ಗೊತ್ತಿಲ್ಲಪ್ಪ. ಡ್ಯಾಡಿ ನಿಮ್ಗೇನು ಗೊತ್ತಿಲ್ವಾ? ಇಲ್ಲ ಇಲ್ಲ. ಏ ನಮ್ಮ ಅಪ್ಪನ ಪಿಯಗಳ ನಿಮ್ಗೇನಾದ್ರು ಗೊತ್ತಿದ್ಯನ್ರು? ನಮ್ಗೂ ಗೊತ್ತಿಲ್ಲ ಚಿಕ್ಕದಣಿಯವರ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಿಮ್ಗೇನಾದ್ರು ಗೊತ್ತಿದ್ಯನ್ರು? ನಂಗೆ ಗೊತ್ತೈತಿ ಚಿಕ್ಕದಣಿಯವರ. ಶಬಾಷ್ ಕಣ್ಲ, ನಮ್ಮ ಅಪ್ಪನ ಪಿ ಎ ಆದರಕ್ಕೂ ಸಾರ್ಥಕ. ನಮ್ಮ ಅಪ್ಪನಿಗೆ ಎಲ್ಲೋ ಕರ್ಕೊಂಡೋಗ್ಬಿಡ್ತಾರೆ. ನಿಂಗೆ ಏನು ಗೊತ್ತಿದೆ ನೋಡು, ಅದನ್ನು ಇವರಿಬ್ಬರಿಗೂ ಹೇಳ್ಕೊಡು. ಏನು ಹೇಳೋದು? ಅದೇ ನಿಂಗೆ ಏನು ಗೊತ್ತಿದೆ ನೋಡು, ಅದನ್ನು ಇವರಿಬ್ಬರಿಗೂ ಹೇಳ್ಕೊಡು. ಡ್ಯಾಡಿ ನಾನೇನು ಬರ್ತೇನೆ, ಬಾಯ್ ಬಾಯ್. ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ ಡ್ಯಾಡಿ. ದಣಿಯಾರ, ನಿಮ್ಮ ಹುಡುಗ ಬೆಂಗಳೂರಿಗೆ ಹೋಗಿ ಕಲ್ತು ಬಂದದ್ದು ಇಷ್ಟೇ. ಹೌದು ಮುರಾರಿ, ಇವು ಕಲ್ತು ಬರಲಿ ಅಂತ ಬೆಂಗಳೂರಿಗೆ ಕಳಿಸ್ಕೊಟ್ರೆ ಇವು ಬೇಡದ್ದೆಲ್ಲ ಕಲ್ತ್ಕೊಂಡು ನಾ ಕಳಿಸಿದ್ದು ಹಣನೆಲ್ಲ ಖರ್ಚು ಮಾಡಿಕೊಂಡು ಇದನ್ನು ಕಲ್ತ್ಕೊಂಡು ಬಂದ ನೋಡು. ನಿಮ್ಮಂತ ದೊಡ್ಡವ್ರ ಮಕ್ಕಳು ಮಾಡೋದೆಲ್ಲ ಇಂಥ ಕೆಲಸನೇ. ಹೌದು ದಣಿಯಾರ, ತಂದೆ ತಾಯಿಗಳು ತಮ್ಮ ಮಕ್ಕಳು ಬೆಂಗಳೂರು ಹೋಗಿ ಕಲ್ತು ಬರಲಿ ಅಂದ್ರ ಆ ಮಕ್ಳು ಏನು ಮಾಡ್ತಾರ? ಕೆಟ್ಟ ಹುಡುಗರು ಸಹವಾಸ ಮಾಡ್ತಾರ. ಸಹವಾಸ ಮಾಡ್ದಲ್ದೆ ಸೆರೆ ಕುಡಿಯೋದು, ಇಲ್ಲೋನ ಹೇಳಾಕತ್ತೀನಲ್ಲ, ನಿಲ್ಲ, ಸರಾಯಿ ಕುಡಿಯೋದು, ಇಸ್ಪೀಟ್ ಆಡೋದು, ಮಾದಕ ವಸ್ತುಗಳಾದ ಗಾಂಜಾ, ಚರಸ್, ಕಾಕೀನಂತ ಸೇವನೆ ಮಾಡಿ ಹೆಣ್ಣು ಮಕ್ಕಳು ಸಹವಾಸ ಮಾಡಿ ಗುಟ್ಕಾ ತಿನ್ನೋದು, ಜರ್ದಾ ತಿನ್ನೋದು. ನಿಮ್ಮ ಅಪ್ಪನ ತಂದು ಆಮ್ಯಾಗ 4-5 ಜನ ಹುಡುಗರಿ ಜಾಮ್ ಮಾಡಿ ಬರ್ತಾ ಒಂದು ಹುಡುಗಿನ ಲವ್ ಮಾಡ್ಕೊಂಡು ಹುಡುಗಿ ಕರ್ತಾಗ ಬರೋದು. ದಣಿಯವ್ರ, ನಿಮ್ಮ ಮಗ ಬರುವಾಗ ನಿಮ್ಗೊಂದು ಸೊಸಿ ಬಂದಿಲ್ಲಲ್ಲ, ಅದೇ ನಿಮ್ ಪುಣ್ಯ. ಲೋ ಮುಕುಂದ, ಆ ಹೂ ಮಾರು ಸಿಂಗಾರಿದಳಲೋ, ಹೌದು, ಅವಳನ್ನು ಲವ್ ಮಾಡಿ ಮದುವೆ ಆಗ್ತಂತ ಊರಲ್ಲೇ ಬೊಬ್ಬೆ ಬಿದ್ದಾಯ್ತು. ನಿನ್ನೆ ಮಾತ್ರ ಸಂದೇಶ ಹೇಳ್ತಿದ್ದ. ಮುಚ್ಕೊಳ್ಳಲ್ಲ ನಿನ್ನಪ್ಪ. ನಿಮ್ಮ ಅಪ್ಪನ ತಂದ ಇತ್ತನ ಮನೆ ಅಲ್ಲಲ್ಲಿ ಆ ಸಿಂಗಾರಿನ ಹೂ ಮಾರು ಹುಡುಗಿ ನನ್ನ ಸೊಸೆಯಾಗಿ ಮಾಡಿ ತಿಳ್ಕೊಳ್ಳುತ್ತೀನಿ ನಾನು. ನನ್ನ ಮಗನಿಗೆ ಶ್ರೀಮಂತ ಹುಡುಗಿ ಅಂತಂದು ಮದುವೆ ಮಾಡದಿದ್ರೆ ನಾನು MLA ಕರಿಮಣಿ ಮಾಲೀಕನೇ ಅಲ್ಲ. ಹೋಗೋಣ. ಹೇ ಪರಮೇಶ್ವರ, ಯಾವ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿರುವುದೆಂದು ನನಗೆ ಈ ತರದ ಘೋರ ಶಿಕ್ಷೆಯನ್ನೇ ಕೊಟ್ಟೆ. ಆದರ್ಶ ಗುಣರಹಿತ ಎಂದು ನನ್ನ ಕೈ ಹಿಡಿದ ಪತಿದೇವರು ಇತ್ತೀಚೆಗೆ ದುರ್ವ್ಯಸನಕ್ಕೆ ಬಲಿಯಾಗಿ ನನಗೆ ಚಿತ್ರ ಹಿಂಸೆಯನ್ನೇ ಕೊಡುತ್ತಿರುವ ಯಾರದೋ ಮಾತಿಗೆ ಮರುಳಾಗಿ ವರದಕ್ಷಿಣೆಯೇ ಬೇಡವೆಂದು ಹೇಳಿದ ಅವರು ಅವರ ಮಾತನ್ನ ಕೇಳಿ ನನ್ನ ಮೇಲೆ ಸಂಶಯವನ್ನು ಇದ್ದ ನನ್ನ ಅಣ್ಣ ನನ್ನ ತಂಗಿ ಸುಖವಾಗಿರಲಿ ಎಂದು ಅಲ್ಲಿ ಇಲ್ಲಿ ಸಾಲ ಮಾಡಿ ಹೇರಳ ಹಣವನ್ನ ತಂದು ಕೊಟ್ಟರು. ನನ್ನ ಕೈ ಹಿಡಿದ ಗಂಡನಿಗೆ ಸಮಾಧಾನವೇ ಇಲ್ಲವಾಗಿದೆ. ದೇವ ದಯಾಗನ, ನನ್ನ ಪತಿ ದೇವರಿಗೆ ಅಂಟಿಸಿಕೊಂಡಿರುವಂತ ದುಶ್ಚಟವನ್ನ ಆದಷ್ಟು ಬೇಗ ಕಡಿಮೆ ಮಾಡಿ ಅವರು ಮೊದಲಿನ ದಾರಿಗೆ ಬರುವಂತೆ ಮಾಡುತ್ತಾಯೇ ಮಾಡು. ಮತ್ತೆ ಯಾವ ಪಿಂಡನ್ನು ಕೂಡಿಕೊಳ್ಳಲು ವಂಚ
ದಿನದಲ್ಲಿ ಹಣ ತಂದು ಕೊಡ್ತೆ ಅಂತ ಹೇಳ್ದ ದರಿದ್ರ ಪಿಕ್ನಾಸಿ ನಿನ್ನ ಶಶಿಧರ. ಸ್ವಾಮಿ, ನಿಮಗೆ ತಂದು ಕೊಡಬೇಕಾದ ಹಣವನ್ನ ತಂದು ಇನ್ನು ಯಾರತ್ತರೂ ಕೇಳುವಂತಹ ಪ್ರಸಂಗವೇ ಅವನಲ್ಲಿ ಇಲ್ಲದಾಗಿದೆ ಅಣ್ಣ, ಇಲ್ಲದಾಗಿದೆ. ಪಾಪ, ಇನ್ನು ಎಲ್ಲಿಂದ ಆದರೂ ಹಣವನ್ನ ತಂದು ಕೊಡುತ್ತಾರೆ ಸ್ವಾಮಿ, ಎಲ್ಲಿಂದಲಾದರೂ ಹಣ ತಂದು ಕೊಡುತ್ತಾರೆ. ಏನ್ ನಡ್ತೆ ಗಟ್ಟವಳಿ, ನನಗೆ ಎದುರುತ್ರ ಕೊಡ್ತೀಯನೇ? ನನಗೆ ವರದಕ್ಷಿಣೆ ಪಡೆಯದೆ ನಿಮ್ಮಂತ ದರಿದ್ರರ ಸಂಬಂಧ ಬೇಸಿ, ನಿಮ್ಮಂತ ದರಿದ್ರರ ಸಂಬಂಧ ಬೆಳೆಸಿ ನಿನ್ನಂತ ನೀತಿಗಟ್ಟವಳ ಮದುವೆ ಆಗಿ ನಾನು ನನ್ನ ಬದುಕನ್ನೇ ಹಾಳು ಮಾಡಿಕೊಂಡು ಬಿಟ್ಟೆ. ಸ್ವಾಮಿ, ವರದಕ್ಷಿಣೆಯ ಮದುವೆಯ ಪೂರ್ವದಲ್ಲಿ ವರದಕ್ಷಿಣೆಯೇ ಬೇಡವೆಂದು ಹೇಳಿದವರು ನೀವು. ಈಗ ವರದಕ್ಷಿಣೆಯ ಹಣಕ್ಕಾಗಿ ದಿನಾಲು ನನ್ನನ್ನ ಕೊಡುತ್ತಿರುವಿರಿ, ಅಲ್ಲ ಸಲ್ಲದ ಅಪವಾದವನ್ನೇ ಹಾಕುತ್ತಿರುವಿರಿ. ಸ್ವಾಮಿ, ನೀವು ಹೀಗೆ ನಿಮ್ಮ ದುಶ್ಚಟವನ್ನ ಮುಂದುವರಿಸಿದರೆ ತುತ್ತು ಕೂಳಿಗೂ ಗತಿ ಇಲ್ಲದ ಪರಿಸ್ಥಿತಿ ಈಗಿರುವಾಗ ನಾನಾದರೂ ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ? ನನ್ನ ಅಣ್ಣ ನನ್ನ ತಂಗಿ ಸುಖವಾಗಿರಲಿ ಎಂದು ಅಲ್ಲಿ ಇಲ್ಲಿ ಸಾಲ ಮಾಡಿ ಹೇರಳ ಹಣವನ್ನ ತಂದು ಕೊಟ್ಟರು. ನಿಮಗೆ ಸಮಾಧಾನವೇ ಇಲ್ಲದಾಗಿರುವಾಗ ಇನ್ನು ಎಲ್ಲಿಂದ ಆದರೂ ಹಣವನ್ನ ತಂದು ಕೊಡುವಂತಹ ವಿಚಾರವನ್ನ ಮಾಡುತ್ತಿದ್ದಾನೆ. ಸ್ವಾಮಿ, ನೀವು ಹೀಗೆ ನಿಮ್ಮ ದುಶ್ಚಟವನ್ನ ಮುಂದುವರಿಸಿದರೆ ನಮ್ಮ ಗತಿ ಏನು ಸ್ವಾಮಿ? ನಮ್ಮ ಸಂಸಾರದ ಗತಿ. ಇನ್ನು ಕೆಲವೇ ದಿವಸಗಳಲ್ಲಿ ಈ ಮನೆಗೆ ಒಬ್ಬ ಪುಟ್ಟ ಪಾಪು ಬರುತ್ತಿದ್ದಾನೆ ಸ್ವಾಮಿ. ಆ ಮಗುವಿನ ಭವಿಷ್ಯವೇನು ಸ್ವಾಮಿ? ಭವಿಷ್ಯವೇನು? ವಿಚಾರ ಮಾಡಿ ಸ್ವಾಮಿ, ವಿಚಾರ ಮಾಡಿ. ಏನಂದೆ? ಪುಟ್ಟ ಅತಿಥಿಯೊಬ್ಬ ಬರುತ್ತಿದ್ದಾನಂದೆ, ಪುಟ್ಟ ಅತಿಥಿಯೊಬ್ಬ ಬರುತ್ತಿದ್ದಾನಂದೆ, ಮಗನ ಭವಿಷ್ಯವೇನು? ನಡು, ಎಷ್ಟೋ ಜನರಿಗೆ ಸೆರಗುವ ಆಸಿ ನಿನ್ನ ಕಾಮದೃಷ್ಟಿಯನ್ನು ತೀರಿಸಿಕೊಂಡು ಈ ಆಧಾರದ ಗರ್ಭಕ್ಕೆ ನಾನು ಗಂಡನೆಂದರೆ, ಈ ಆಧಾರದ ಗರ್ಭಕ್ಕೆ ಒಂದು ವೇಳೆ ನಾನು ತಂದೆ ಎಂದರೆ ಇನ್ನ ಮೈ ಚರ್ಮ ಸುರಿದು ಬಿಟ್ಟು ಈ ವ್ಯಭಿಚಾರಿಣಿ ಇನ್ನು 2 ದಿವಸದಲ್ಲಿ ತಂದು ಕೊಡ್ತೆ ಅಂತ ಹೇಳಿದೆ. ಆದ್ರೆ ನನ್ನ ಬರಲೇ ಇಲ್ಲ. ಹಣ ತಂದು ಕೊಡದ ನೀನು ಇನ್ನು ಒಂದು ಕ್ಷಣವೇ ನನ್ನ ಮನೆಯಲ್ಲಿ ಇಲ್ಲದೆ ಏನಿನ್ನ ಹಾಳು ನನ್ನ ಮನೆಯಿಂದ ಹೊರಟೋಗಿ ತಾಯಿಯಾಗೋ ಇವಳನ್ನು ಈ ರೀತಿ ನುಡಿದರೆ ಆರೋಗ್ಯದ ಗತಿಯನ್ನು ಭಾವ. ಶಶಿಧರ, ನಡತೆಗಟ್ಟ ವ್ಯಭಿಚಾರಿಣಿಯಾದ ನಿನ್ನ ಸೋದರಿಯನ್ನು ನಾನು ಮದುವೆಯಾಗಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಟ್ಟೆ ಕಣೋ. ಭಾವ, ಅನ್ಯ ಪುರುಷನನ್ನು ಕಣ್ಣೆತ್ತಿ ಕೂಡ ನೋಡದ ನನ್ನ ತಂಗಿಯನ್ನು ವ್ಯಭಿಚಾರಿಣಿ ಎಂದು ಕರೆದರೆ ನಿನ್ನ ಪರಿಸ್ಥಿತಿ ನೆಟ್ಟಗಾಗ್ಲಿಕ್ಕಿಲ್ಲ. ಶಶಿಧರ, ಯಾವ ಸಹೋದರನು ತನ್ನ ತಂಗಿ ಕೆಟ್ಟವಳಾಗಿದ್ದಳು ಅವಳು ಕೆಟ್ಟವಳು ಎಂದು ಹೇಳುವುದಿಲ್ವೋ? ಅವಳು ಸೂಳೆಯಾಗಿದ್ದರು ಕೂಡ ಅವಳು ಒಳ್ಳೆಯವಳು, ಪತಿವ್ರತೆ ಅಂತ ಜಂಬ ಕೊಚ್ಚಿಕೊಂಡು ಬಂತ ನಿನ್ನಂತ ಬಂದ ಅಣ್ಣನಿಗೆ ನಾನು ಅದಷ್ಟು ನೋಡಲಿಲ್ಲವೋ? ಏನು ಹೇಳ್ತಾ ಇದ್ದೀರಾ ಭಾವ ನೀವು? ನನ್ನ ತಂಗಿ ಏನು ಹೇಳ್ತಾ ಇದ್ದೀರಾ ಭಾವ? ನಾನು ಹೇಳುವುದು
ಎಲ್ಲವೂ ಸರಿಯಾಗಿ ಇದೆ ಶಶಿಧರ. ನೋಡು, ನಿನ್ನ ಹತ್ತಿರ ಹೆಚ್ಚು ಹೊತ್ತು ಮಾತಾಡಲು ನನಗೆ ಸಮಯವೇ ಇಲ್ಲ. ನೀನು ಏನು ಹೇಳ್ಬೇಕಿದ್ದೀರ ಈಗಲೇ ಹೇಳು. ಏನು ಹೇಳ್ತಾ ಇದ್ದೀರಾ? ನನ್ನ ಒಡ ಹುಟ್ಟಿದ ತಂಗಿಯನ್ನು ನೀವು ವ್ಯಭಿಚಾರಣಿ ಅಂತ ಕರೀತಾ ಇದ್ದೀರಾ? ಬೇಡ ಭಾವ, ಅನ್ಯ ಪುರುಷನನ್ನು ಕಣ್ಣೆತ್ತಿ ಕೂಡ ನೋಡದ ಅವಳನ್ನು ವ್ಯಭಿಚಾರಣಿ ಎಂದು ಕರೆದು ಅವಳ ಮಾನವನ್ನು ಹಾಳು ಮಾಡಬೇಡಿ ಭಾವ. ಭಾವ, ನೀವು ಕೇಳಿದಾಗಲೆಲ್ಲ ಹಣವನ್ನು ಕೊಟ್ಟು ನಾನು ಸಾಲಗಾರನಾಗಿ ಬಿಟ್ಟೆ ಭಾವ. ಇನ್ನು ನಿಮಗೆ ಕೊಡಲು ನನ್ನಿಂದ ಏನಿಲ್ಲ. ದಯವಿಟ್ಟು ಸುಖವಾಗಿ ಬಾಳಲಿ. ಮುಂದಿನ ಈ ದುರ್ವ್ಯಸನಗಳನ್ನು ಬಿಟ್ಟು ಚೆನ್ನಾಗಿ ಬಾಳಲು ಪ್ರಯತ್ನಿಸಿ ಭಾವ. ನೋಡು ಶಶಿಧರ, ಒಂದು ಮಾತು ಹೇಳ್ತೀನಿ. ವರದಕ್ಷಿಣೆ ಪಡೆಯದೆ ಆ ನಾಲಾಯಕ ನನ್ನ ಮಗ ಆನಂದನ ಮಾತು ಕೇಳಿ ನಿಮ್ಮಂಥ ತಿರುಕರ ಸಂಬಂಧ ಬೆಳೆಸಿ ನಾನು ಜೀವನವನ್ನೇ ಹಾಳು ಮಾಡ್ಕೊಂಡು ಬಿಟ್ಟೆ. ಇನ್ನು ಈ ನಿನ್ನ ಉಪದೇಶ ಇಲ್ಲಿ ಕೇಳುವರು ಯಾರು? ಯಾವುದಾದ್ರೂ ಮಠದಲ್ಲಿ ಹೋಗಿ ಕೇಳು, ಅಲ್ಲಿ ಯಾರು ಕೇಳಾರು? ನೋಡು, ನಿನ್ನ ಹತ್ರ ಹೆಚ್ಚಿಗೆ ಮಾತಾಡಲು ನನಗೆ ಸಮಯವೇ ಇಲ್ಲ. ಬಾಬಾ ಇಲ್ಲೇ ಇದ್ದಾನೆ, ಸಾಲಿಲ್ಲ ಕಡೆ ಮುಗಿಬೇಕು. ಹೇಳ್ತೀನಿ, ನಿನ್ನ ಹತ್ರ ಹೆಚ್ಚಿಗೆ ಮಾತಾಡಲು ನನಗೆ ಸಮಯವೇ ಇಲ್ಲ. ನಾನು ಹೇಳಿದ 1,00,000 ರೂಪಾಯಿ ಇನ್ನು 2 ದಿವಸದಲ್ಲಿ ತಂದು ಅದನ್ನು ಆಗೋದಿಲ್ಲ ಅಂದ್ರೆ ಈ ನಿನ್ನ ತಂಗಿಯನ್ನು ಈಗಲೇ ಈ ಮನೆಯಿಂದ ಇನ್ನು ನನಗೆ ನಿಮಗೆ ಹಣವನ್ನು ತಂದುಕೊಡಲು ನನ್ನಲ್ಲಿ ಏನೂ ಇಲ್ಲ. ನನ್ನ ತಂಗಿ ನನಗೆ ಭಾರವಾಗಿಲ್ಲ. ಅವಳನ್ನು ನಾನು ನನ್ನ ಸಹೋದರನಂತೆ ಸಾಕುತ್ತೇನೆ. ತಂಗಿ ನಿರ್ಮಲಾ, ಎಂತಹ ಧನ ಪಿಶಾಚಿಯೊಂದಿಗೆ ನರಕ ಯಾತನೆ ಅನುಭವಿಸೋದು ಬೇಡಮ್ಮ. ಸಂಶಯದಿಂದ ಅಂಧನಾದವನು ಕೂಡ ಬಾಳ್ವೆ ಮಾಡಿ ಕಣ್ಣೀರು ಸುರಿಸೋದಕ್ಕಿಂತ ತವರು ಮನೆಯಲ್ಲಿ ಒಪ್ಪತ್ತಿನ ಗಂಜಿ ಕುಡಿದು ನೆಮ್ಮದಿಯಿಂದ ಬದುಕಬಹುದು. ನಡೆಯಮ್ಮ ಮನೆಗೆ ಹೋಗೋಣ. ಎಂದು ಯಾವಾಗ ನನ್ನ ಮದುವೆಯನ್ನ ಮಾಡಿ ನನ್ನ ಗಂಡನ ಮನೆಗೆ ನನ್ನನ್ನ ಕಳಿಸಿ ಕೊಟ್ಟೆಯೋ ಅಂದು ನಾನು ಈ ಮನೆಯ ಮಗಳಾಗಿ ನನ್ನ ಪತಿಗೆ ಧರ್ಮ ಪತ್ನಿಯಾಗಿ ಈ ಮನೆಯನ್ನ ಸೇರಿದೆನು. ಅದು ಅಂದಿನಿಂದ ಇದು ನನ್ನ ಮನೆ ಆಯಿತಣ್ಣ, ನನ್ನ ಮನೆ ಆಯಿತು. ತವರು ಮನೆಗೆ ಹೋಗಲು ನನಗೆ ಯಾವ ಅಧಿಕಾರವೂ ಇಲ್ಲಣ್ಣ, ಯಾವ ಅಧಿಕಾರವೂ ಇಲ್ಲ. ಗಂಡನ ಮನೆಯಿಂದ ಓಡಿ ಬಂದವಳು ಎಂಬ ಹೀನ ಅಪವಾದವನ್ನ ಹೊರುವುದಕ್ಕಿಂತ ನನ್ನ ಗಂಡ ಹೊಡೆಯಲಿ ಬಡಿಯಲಿ ಇದೇ ಮನೆಯಲ್ಲೇ ನಾನು ಬಾಳುತ್ತೇನಣ್ಣ, ಇದೇ ಮನೆಯಲ್ಲಿ. ತವರು ಮನೆಗೆ ಬರಲಾರೆ ಎಂದು ಹೇಳಿ ನಿನ್ನಣ್ಣನ ಮನಸ್ಸನ್ನು ನೋಯಿಸಬೇಡ. ಹೆಣ್ಣಿಗೆ ತವರು ಮನೆ ಸ್ವರ್ಗ ಸಮಾನವಂತೆ. ಕೈ ಹಿಡಿದ ಗಂಡ ಅದೆಷ್ಟೇ ಚಿತ್ರಹಿಂಸೆ ನೀಡಿದರು ಗಂಡನ ಮನೆ ಬಿಟ್ಟು ಬರಲಾರೆ ಎಂದು ಹೇಳುವ ಈ ನಿನ್ನ ಉದಾತ್ತ ಗುಣಕ್ಕೆ ನಾನು ಸೋತೆ. ತಂಗಿ, ನೀನು ಚೊಚ್ಚಲ ಗರ್ಭಿಣಿ. ನಿನ್ನನ್ನು ತವರು ಮನೆಗೆ ಕರೆದುಕೊಂಡು ಹೋಗಿ ಸೀಮಂತ ಪೂಜೆ ಮಾಡುವುದು ನಮ್ಮ ಕರ್ತವ್ಯ. ಅದಕ್ಕಾದರೂ ಒಂದು 4 ದಿನ ಇದ್ದು ಹೋಗಮ್ಮ. ಶ್ರೀಮಂತ ಪೂಜೆ? ಇನ್ನೆಲ್ಲಿಯ ಶ್ರೀಮಂತ ಪೂಜೆ ಅಣ್ಣ, ಇನ್ನೆಲ್ಲಿಯ ಶ್ರೀಮಂತ ಪೂಜೆ? ಶ್ರೀಮಂತ ಪೂಜೆಗೆ ನನಗೆ ತವರು ಮನೆಗೆ ಬರಬೇಕಂತ ತುಂಬಾ ಆಸೆ ಅಣ್ಣ. ನನ್ನ ಹೆತ್ತ ತಾಯಿ ತಂದೆ ಆದರೆ ಅದೆಷ್ಟೋ ಸಂತೋಷದಿಂದ ನನ್ನ ಶ್ರೀಮಂತ ಪೂಜೆಯನ್ನೇ ಮಾಡುತ್ತಿದ್ದಳು. ಅಣ್ಣ, ತವರು ಮನೆಗೆ ಬರಬೇಕಂತ ನನಗೂ ಆಸೆಯಾಗಿದೆ ಅಣ್ಣ, ಆದರೆ ನನ್ನ ಪತಿ ದೇವರು ನನಗೆ ಆಜ್ಞೆ ಮಾಡಿದ ಹೊರತು ನಾನು ಎಲ್ಲಿಯೂ ಬರಲಾರೆ ಅಣ್ಣ. ನನ್ನ ತಂಗಿ ತುಂಬ ಗರ್ಭಿಣಿ. ಅವಳಿಗೆ ತವರು ಮನೆಗೆ ಕರೆದುಕೊಂಡು ಹೋಗಿ ಸೀಮಂತ ಪೂಜೆ ಮಾಡಿರುವುದು ತವರಿನವರ ಕರ್ತವ್ಯ. ದಯವಿಟ್ಟು ಕಳಿಸಿಕೊಡಿ ಬಾವ. ನೋಡೋ ಶಶಿಧರ, ನಿನ್ನ ತಂಗಿಯನ್ನು ತವರು ಮನೆಗೆ ಕಳಿಸೋದ್ರಲ್ಲಿ ನನ್ನ ಯಾವುದು ಅಭ್ಯಂತರ ಇಲ್ಲ. ಆದರೆ ಒಂದು ಕಂಡೀಷನ್. ಯಾವ ಕಂಡೀಷನ್ ಬಾವ?
ನಾನು ಹೇಳಿದ 1,00,000 ರೂಪಾಯಿ ಮೊದಲು ತಂದು ಕೊಡು 2 ದಿನಗಳಲ್ಲಿ. ಆಮೇಲೆ ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗು, ಶ್ರೀಮಂತರ ಪೂಜೆಯನ್ನಾದರೂ ಮಾಡು, ದರಿದ್ರ ಪೂಜೆಯನ್ನಾದರೂ ಮಾಡು. ನನಗೇನಂತೆ? ಎಷ್ಟು ಹೇಳಿದರೂ ಇವನಿಗೆ ಅರ್ಥವೇ ಆಗುವಲ್ಲದು. ನನ್ನ ತಂಗಿ ಇವನೊಂದಿಗೆ ಸುಖವಾಗಿ ಬಾಳಿ ಬದುಕಬೇಕೆಂದರೆ ಇವನು ಕೇಳಿದ 1,00,000 ರೂಪಾಯಿಯನ್ನು ಇನ್ನು 2 ದಿನದಲ್ಲಿ ಇಲ್ಲ. ಇಂದಿನ ಈ ಜ್ವಲಂತ ಸಮಸ್ಯೆಗೆ, ಈ ವರದಕ್ಷಿಣೆ ಎಂಬ ಜ್ವಲಂತ ಸಮಸ್ಯೆಗೆ ಆ ಪರಿಹಾರ ಕಂಡುಹಿಡಿದು ಆ ದೇವನೇ ಬರಬೇಕು. ಏನು ಮಾಡಿದ?